ನಮ್ಮ ಹತ್ರ ಒಂದು ರಥ ಇದೆ ಅಂತಾನೆ ಹೇಳ್ಬೋದು. ಜೀಪ್ ಬುಕ್ ಕಮಾಂಡರ್ ಇದು 18,000 ಓಡಿದ ಗಾಡಿ ಅಂತ. ಬರೀ 18,000 ಓಡಿದ್ಯಾ? 16 ಮಾಡಲ್ ಸಿಂಗಲ್ ಓನರ್ ಬರುತ್ತೆ ಗಾಡಿ ನಿಮ್ಗೆ. 15 ಮಾಡಲ? ಹೌದು ಸರ್. ಸರ್ ಆಟೋಮೆಟಿಕ್ ಇದೆ, ಮ್ಯಾನ್ಯುಯಲ್ ಇದೆ, ಎರಡು ಪೆಟ್ರೋಲ್ ಗಾಡಿ ನಿಮ್ಗೆ. ಎರಡು ಆಪ್ಷನ್, ಒಂದೇ ಪ್ರೈಸ್. 4 ಲಕ್ಷ ಕೊಡ್ತೀನಿ ತಗೊಂಡೋಗಿ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ಕೂರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕೋಲಾಲ್ ಮಾತಾಡ್ತಾ ಇರೋದು. ಇದಂತೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದು ಚೆನ್ನಾಗಿದೆ ಸರ್, ಇದು ಚೆನ್ನಾಗಿದೆ. ಪೆಟ್ರೋಲ್ ವಿತ್ LPG ಬರುತ್ತೆ. ಆಲ್ಮೋಸ್ಟ್ LPG ಆಡ್ ಮಾಡ್ಕೊಂಡು ಓಡಿಸಿದ್ರೆ 25 ಮೇಲೆ ಬರುತ್ತೆ ಸರ್ ಮೈಲೇಜ್. ಜಸ್ಟ್ 1,50,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 1,50,000 ಟಾಪ್ ಅಂಡ್ ಮಾಡಲ್ ಅಸೆಂಟ್ ಸಿಗುತ್ತೆ ನಿಮ್ಗೆ. ಡೀಸೆಲ್ ಗಾಡಿ ಅದು. ಡೀಸೆಲ್ ಗಾಡಿ ಅದನ್ನು ಸರ್. ಈ ಗಾಡಿ ನಿಮ್ಗೆ ಆಲ್ಮೋಸ್ಟ್ ಮಾರ್ಕೆಟ್ ಪ್ರೈಸ್ 4 lakh ಇದೆ. 3,50,000 ಗೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡಿ. 3,50,000 2015 ಮಾಡಲ್ ಅದು ಟಾಟಾ ಬೋಲ್ಟ್. ಅಬ್ಬಾ, ಏನ್ ಸರ್ ಇದು ಇಷ್ಟೊಂದು ಸ್ಪೇಸ್ ಇದೆ? ತುಂಬಾ ಸ್ಪೇಸ್ ಬರುತ್ತೆ ಸರ್ ನಿಮ್ಗೆ. ನಾನು ಎಷ್ಟಕ್ಕೆ ಕೊಡ್ಬೋದು ಸರ್? ಎಷ್ಟಕ್ಕೆ ಕೊಡ್ಬೋದು? 5.5 ಬೇಡ ಸರ್. 5 ಲಕ್ಷ ಬೇಡ ಸರ್. 4.5 ಬೇಡ ಸರ್. 4 ಲಕ್ಷ ಬೇಡ ಸರ್. 3,80,000 ಕೊಟ್ಬಿಟ್ಟು XUV ತಗೊಂಡೋಗಿ ಸರ್. 3,80,000? ಹೌದು ಸರ್. 3 lakh ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 3 lakh ಗೆ ಜಸ್ಟ್ 3 lakh ಗೆ 75,000 ಇಮಿಡಿಯೇಟ್ ನಿಮಗೆ ಸ್ಪಾಟ್ ಇದು. ಸ್ಪಾಟ್ ಡಿಸ್ಕೌಂಟ್. ಹಾಗೆ ನಮ್ ಜೊತೆ ಅಲ್ಲೊಂದ್ ಬಿಟ್ಟು ಇಲ್ಲೊಂದ್ ಬಿಟ್ಟು ಇಲ್ಲಿ ಯಾರು ಅಂತ ಹೇಳ್ದಂಗೆ ಜಾಸ್ತಿ ಇದೆ. ವೇರಿಯಂಟ್ ಟಾಪ್ ಎಂಡ್ ಬರುತ್ತೆ. ಇದು ಅಷ್ಟೇ, ಗಾಡಿ ಡೋರ್ ತೆಗಿತಾ ಇದ್ದಂಗೆ ಫೀಲ್ ಆಯ್ತು ಗುರು. ನಿಜ ಹೇಳ್ತೀನಿ, ಚೆನ್ನಾಗಿದೆ. ಎಲ್ಲೂ ಕೂಡ ನಾನು ಈ ತರ ಹೇಳಿರ್ಲಿಲ್ಲ. ಲೋ ಬಜೆಟ್ ಬೆಂಜ್ 1.5 ಲಕ್ಷ 1,50,000 ಗೆ ಕ್ಲೋಸ್ ಮಾಡಿ. ದೊಡ್ಡ ಕಿಂಗ್ ಗಾಡಿ ಅಂತಾನೆ ಹೇಳ್ಬೋದು. ಫಾರ್ಚುನರ್ ಬಗ್ಗೆ ಹೇಳಿ ಸರ್. ಹೌದು, ಕಿಂಗ್ ಬಟ್ ಕಿಂಗ್ ಪ್ರೈಸ್ ಹೇಳಲ್ಲ ನಾನು, ನಾರ್ಮಲ್ ಪ್ರೈಸ್ ಹೇಳ್ತೀನಿ. ಕ್ವೀನ್ ಪ್ರೈಸ್ ಹೇಳಿ. ಕ್ವೀನ್ ಪ್ರೈಸ್ ಹೇಳ್ತೀನಿ. ಜಸ್ಟ್ 1,40,000 ಗೆ ಕೊಡ್ತೀನಿ ಸರ್. 1,40,000 ಗೆ ಇದೊಂದು 3 lakh ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 3,40,000 ಗೆ ಡೀಸೆಲ್ ವೆಹಿಕಲ್. ಹೌದು, ಗಾಡಿ ಡೋರ್ ತೆಗಿತಾ ಇದ್ರೆ ಗೊತ್ತಾಗುತ್ತೆ ಕ್ವಾಲಿಟಿ ಹೆಂಗಿದೆ ಅಂತ. ಬೆಂಗಳೂರಲ್ಲಿ IND ಕಾರ್ಸ್ 3 ವರ್ಷ ಇಂಜಿನ್ ವಾರಂಟಿ ಕೊಡ್ತಾರೆ. ದೊಡ್ಡ ಕಂಪ್ನಿಗಳ ಕೊಡಲ್ಲ ಸರ್. ಚೆಕ್ ಮಾಡ್ಕೊ ಬನ್ನಿ. 4 ಅಲ್ಲ 400 ಕಡೆ ಹೋಗಿ ನಾವು ಕೊಡ್ತಾ ಇರೋ ಪ್ರೈಸ್ ಯಾರನ್ನ ಕೊಟ್ರೆ ಕಣ್ ಮುಚ್ಕೊಂಡು ತಗೊಳ್ಳಿ. ಇವಾಗ ಮಾತಲ್ಲಿ ಹೇಳ್ಬಿಟ್ಟಿದ್ದೀರಾ, ಡಾಕ್ಯುಮೆಂಟ್ಸ್ ಪ್ರಕಾರ ಏನ್ ಕೊಡ್ತೀರಾ? 2016 ಮಾಡಲ್ ಮ್ಯಾನ್ಯುಯಲ್ ಇದೆ, ಸಿಂಗಲ್ ಓನರ್ ಗಾಡಿ ಸರ್. ಈ ಗಾಡಿ ನಿಮ್ಗೆ 4 ಲಕ್ಷ ಲೋನ್ ಆಗುತ್ತಾ? ಖಂಡಿತ ಲೋನ್ ಆಗುತ್ತೆ ಸರ್. ಸಿವಿಲ್ ಸ್ಕೋರ್ ಚೆನ್ನಾಗಿದೆ ಸರ್, ಸಂಬಳ ಕಮ್ಮಿ. ಅದೇ ಹೇಳ್ತಿದ್ದಿಲ್ಲ, ಅಪ್ ಟು 80% ವರೆಗೂ ಮಾಡ್ಕೊಡ್ತೀರಾ. ಪೋಲೋ ಸರ್, Volkswagen Polo 3,80,000 ಗೆ ಕ್ಲೋಸ್ ಮಾಡಿ. 3,80,000 ಗೆ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಪೋಲೋ ಕೊಡ್ತಾ ಇದೀನಿ. ಡಿಸೈರ್ ಸಿಂಗಲ್ ಓನರ್ 3,40,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 3,80,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 3,70,000 ಗೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ. 3,70,000 ಸಿಂಗಲ್ ಓನರ್. ಸಿಂಗಲ್ ಓನರ್ 2016 ಮಾಡಲ್ ಬರೀ 50,000 ಓಡಿರೋದು ಗಾಡಿ. ಅಷ್ಟೇನಾ? ಸೂಪರ್ ಸರ್. ಬೇಡ, 2,90,000 ಗೆ ನಮ್ ಶೋರೂಮ್ ಅಲ್ಲಿ ಕ್ಲೋಸ್ ಮಾಡಿ ಕೊಡ್ತೀನಿ. 2,90,000 ಗೆ ಕೊಡ್ತೀನಿ. 15, 16, 17 ಮಾಡಲ್ ಎಲ್ಲ ತುಂಬಾ ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಗುರು. ಎಲ್ಲಾ ಪ್ರೈಸ್ ಸರ್, ಅದೇ ಮಾಡಲ್ ಅಲ್ಲ, ಎಲ್ಲಾ ಮಾಡಲ್ ಕಮ್ಮಿ. ಆತರ 5,80,000 5,80,000 ಗೆ ಕ್ಲೋಸ್ ಮಾಡಿ. 5,80,000 4,80,000 ಗೆ ಕ್ಲೋಸ್ ಮಾಡಿ. 4,80,000 ಗೆ ಐರಾವತ ಕೊಡ್ತಾ ಇದ್ದೀರಾ ಸರ್. ಸಿಯಾಜ್ ಫ್ಯಾನ್ ಬೇಸ್ ಇದೆ, ಬಟ್ ಸಿಯಾಜ್ ಆಟೋಮೆಟಿಕ್ ಗೆ ಫ್ಯಾನ್ ಬೂಸ್ಟ್ ಇದೆ. 14.1 ಇದೆ, 11.1 ಇದೆ, ವೈಟ್ ಆಪ್ಷನ್ ಇದೆ. 4,50,000 ಗೆ ಎರಡು ಗಾಡಿನೂ ಸರ್. 2,40,000 45,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 2,45,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 3,50,000 ಗೆ ಇಟಿಯೋಸ್ ಕೊಡ್ತಾ ಇದೀನಿ ಸರ್. 4,25,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 1,80,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. ಟೈರ್ ನೋಡ್ತಾ ಇದ್ರೆ ಒಂಥರ ಲಾರಿ ಟೈರ್ ಇದ್ದಂಗೆ ಇರುತ್ತೆ ಅಷ್ಟೇ. ಈ ಗಾಡಿ ನಿಮ್ಗೆ 15 ಮಾಡಲ್ ಜಾಜ್ ಟಾಪ್ ಎಂಡ್ ಗಾಡಿ. ಪೂರ್ತಿ ಬೆಂಗಳೂರು ತುತ್ಕೊಂಡೇ ಇರ್ಬೇಕು, ಕೊಡ್ತಾರೆ. ಹೌದು, ಯಾರು ಕೊಡಲ್ಲ ಸರ್. ಗ್ರ್ಯಾಂಡ್ ನೈಟ್ ಅಂಡ್ 15 ಮಾಡಲ್, ಅದು ಡೀಸೆಲ್ ಗಾಡಿ ಸರ್. 5 ಲಕ್ಷ ಮೇಲೆ 4,40,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಯಾರು ಕೊಡಲ್ಲ ಸರ್. 2017 ಮಾಡಲ್ ಆಸ್ ಪರ್ ಸರ್. ಇದು ಟಾಪ್ ಎಂಡ್ ಗಾಡಿ, ಟೈಟಾನಿಯಂ ಮ್ಯಾಗ್ವಿಲ್ ಏರ್ಬ್ಯಾಗ್ ಎಲ್ಲ ಬರುತ್ತೆ ಸರ್. ಮಾರ್ಕೆಟ್ ವ್ಯಾಲ್ಯೂ ನಿಮ್ಗೆ 6,20,000 40,000 ಇದೆ. ನಮ್ಮ ಹತ್ರ 6 ಲಕ್ಷನ ಬೇಡ ಸರ್. 5.5 ಬೇಡ ಸರ್. 5 ಲಕ್ಷಕ್ಕೆ ಕ್ಲೋಸ್ ಮಾಡಿ ಕೊಡ್ತೀನಿ. 5 ಲಕ್ಷಕ್ಕೆ? ಹೌದು ಸರ್. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ಕೂರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕೋಲಾಲ್ ಮಾತಾಡ್ತಾ ಇರೋದು. ಸೊ ನಾನ್ ಇವತ್ತು ಫಾರ್ ದ 4th ಟೈಮ್ IND ಕಾರ್ಸ್ ಗೆ ಬಂದಿದ್ದೀನಿ. ಸೊ ಶಾಹಿದ್ ಭಾಯ್ ಇವತ್ತು ಕಾಲ್ ಮಾಡಿದ್ರು. ಸೊ ನಮ್ಮ ಹತ್ರ ಹೊಸ ಸ್ಟಾಕ್ ಬಂದಿದೆ, ಒಂದ್ಸಲಿ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಶಾಹಿದ್ ಭಾಯ್ ಇದಾರೆ. ಹೇಗಿದ್ದೀರಾ ಸರ್? ಸೂಪರ್. ನೀವು? ನಾನ್ ಸೂಪರ್ ಆಗಿದ್ದೀನಿ ಸರ್. ಹೇಳಿ ಸರ್, ಇವತ್ತೇನ್ ಸ್ಪೆಷಲ್ ಅಂತ? ಸರ್ ಸ್ಪೆಷಲ್ ಏನಂದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬೆಂಗಳೂರಲ್ಲಿ IND ಕಾರ್ಸ್ 3 ವರ್ಷ ಇಂಜಿನ್ ವಾರಂಟಿ ಕೊಡ್ತಾರೆ ನಮ್ ಶೋರೂಮ್ ಅಲ್ಲಿ. ಟೋಟಲ್ ನಿಮ್ಗೆ ಕರ್ನಾಟಕ ಬೆಂಗಳೂರು ಯಾರು ಕೊಡಲ್ಲ. IND ಕಾರ್ಸ್ ಬಿಟ್ಟ ದೊಡ್ಡ ಕಂಪ್ನಿಗಳ ಕೊಡಲ್ಲ ಸರ್. IND ಕಾರ್ಸ್ ಅಲ್ಲಿ ನಿಮ್ಗೆ 3 years ವಾರಂಟಿ ಬರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಪ್ರೈಸಿಂಗ್ ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ಎಲ್ಲ ಸರ್ಟಿಫೈಡ್ ವೆಹಿಕಲ್ ಕೊಡ್ತೀವಿ. ಎಲ್ಲ ಶೋರೂಮ್ ಹಿಸ್ಟ್ರಿ ಸಮೇತ ಬರುತ್ತೆ. ಯಾವ್ದೋ ತರ ನಿಮ್ಗೆ ಇಂಜಿನ್ ಪ್ರಾಬ್ಲಮ್ ಇರಲ್ಲ, ಆಕ್ಸಿಡೆಂಟ್ ರಿಪೇರ್ ಇರಲ್ಲ. ಗಾಡಿ ಬೇಕಾದ್ರೆ ಬನ್ನಿ, ಚೆಕ್ ಮಾಡ್ಕೊಂಡು, ಶೋರೂಮ್ ಬೇಕಾದ್ರೆ ತಗೊಂಡೋಗಿ, ಮೆಕ್ಯಾನಿಕ್ ಆದ್ರೆ ಚೆಕ್ ಮಾಡ್ಕೊಳ್ಳಿ. ಎಲ್ಲಾ ತರ ಸರ್ಟಿಫಿಕೇಶನ್ ಕೊಡ್ತೀವಿ ಸರ್. ಯಾವ್ದೋ ತರ ಮೋಸ ಇಲ್ಲ. ಆರಾಮಾಗಿ ಕಣ್ಣು ಓಪನ್ ಮಾಡ್ಬಿಟ್ಟು ನೀವು ಚೆಕ್ ಮಾಡ್ಕೊಂಡು ತಗೊಂಡೋಗ್ಬೋದು. ಹೌದಾ? 7 days ಬೈಬ್ಯಾಕ್ ಸಹ ಸಿಗುತ್ತೆ. ಆಮೇಲೆ ಮತ್ತೆ 3 years ವಾರಂಟಿ ಅಂದ ತಕ್ಷಣ ನಿಮ್ಗೆ ಹೊಸ ಶೋರೂಮ್ ಅಲ್ಲಿ ಅಷ್ಟು ಸಿಗಲ್ಲ ಗುರು. 5 years ಮ್ಯಾಕ್ಸಿಮಮ್ ಕೊಡ್ಬೋದು. ಹೌದು, ಯಾಕಂದ್ರೆ ಅದರ್ ಶೋರೂಮ್ ಅಲ್ಲಿ ನಿಮ್ಗೆ 6 ತಿಂಗಳು 1 ವರ್ಷ ಅದು ಥರ್ಡ್ ಪಾರ್ಟಿ ವಾರಂಟಿ ಟೈಪ್ ಮಾಡ್ತಾರೆ. ನಮ್ಮ ಹತ್ರ ಏನಿಲ್ಲ. ಅವ್ರು ಓಡೋದ್ರು ಪರವಾಗಿಲ್ಲ, ನಮ್ದು ಹತ್ರ ಯಾವ್ದಿಲ್ಲ. ನಮ್ ಡೈರೆಕ್ಟ್ ಓನ್ IND ಕಾರ್ಸ್ ವಾರಂಟಿ ಇರುತ್ತೆ. ವಾರಂಟಿ ಕೊಡ್ತೀರಾ? ಹೌದು. ಸೊ ನಾನು ಒಂದ್ ಕೇಳ್ತೀನಿ ಸರ್,
ಇವಾಗ ಮಾತಲ್ಲಿ ಹೇಳ್ಬಿಟ್ಟಿದ್ದೀರಾ, ಡಾಕ್ಯುಮೆಂಟ್ಸ್ ಪ್ರಕಾರ ಏನ್ ಕೊಡ್ತೀರಾ? ಸರ್ ಡಾಕ್ಯುಮೆಂಟ್ ಪ್ರಕಾರ ಇನ್ವಾಯ್ಸ್ ಇರುತ್ತೆ, ಬಿಲ್ ಇರುತ್ತೆ, ಬಿಲ್ ಅಲ್ಲಿ ನಿಮ್ಗೆ ಡೇಟ್ ಇರುತ್ತೆ, ಕಿಲೋಮೀಟರ್ ಬರ್ದಿಟ್ ಕೊಡ್ತೀವಿ, ಎಲ್ಲ ಕೊಡ್ತೀರಾ? ಎಲ್ಲಾ ತರ ನಿಮ್ಗೆ ಲೀಗಲ್ ಆಗಿರುತ್ತೆ ಸರ್. ಬಾಯಿಂದ ಹೇಳೋದಲ್ಲ, ಹಾ. ಲೀಗಲ್ ಆಗಿ ಮಾಡ್ತೀವಿ. ಎಷ್ಟು ಕಿಲೋಮೀಟರ್ ತನಕ ಕೊಡ್ತೀರಾ? 30,000 ವರ್ಷಕ್ಕೆ 10,000 ಕಿಲೋಮೀಟರ್ ಬರುತ್ತೆ ಸರ್. ವರ್ಷಕ್ಕೆ 10,000 ಕಿಲೋಮೀಟರ್ ಬರುತ್ತೆ. ವರ್ಷಕ್ಕೆ 10,000 ಕಿಲೋಮೀಟರ್ ಅಂದ್ರೆ ಗ್ಯಾರಂಟಿ ಕೊಡ್ತಾರೆ. ಒಂದು 30,000 ಕಿಲೋಮೀಟರ್ ತನಕನೂ ಮೂರು ವರ್ಷ ಗ್ಯಾರಂಟಿ ಬರುತ್ತೆ. ಸೊ 3 ವರ್ಷ ತನಕನೂ ನಿಮ್ಗೆ ಗ್ಯಾರಂಟಿ ಇದೆ. ಸೊ ಆ ತರ ಒಂದು ಸರ್ವಿಸ್ ಫೆಸಿಲಿಟಿ ಎಲ್ಲ IND ಕಾರ್ಸ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇವರು ಒಂಥರ ಏನ್ ಕಾರ್ಪೊರೇಟ್ ತರ ಸರ್ಟಿಫಿಕೇಟ್ ಸರ್, ಯಾವ್ದೋ ತರ ಆತರ ನಾರ್ಮಲ್ ಕೆಲಸ ಮಾಡಲ್ಲ ಅಂತ ಕೆಲಸ ಮಾಡಲ್ಲ. ಗೂಗಲ್ ರಿವ್ಯೂಗ್ ಹೋಗಿ ರಿವ್ಯೂ ಚೆಕ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅಲ್ಲಿ ಡೆಲಿವರಿ ಕೊಡ್ತಾರೆ, ವಿಡಿಯೋ ನೋಡ್ಕೊಳ್ಳಿ. ಊರಿಂದ 800,000 ಕಿಲೋಮೀಟರ್ ಬಂದು ದೂರದಿಂದ ಬಂದು ಗಾಡಿ ತಗೊಂಡ್ ಹೋಗ್ತಾರೆ ನಮ್ಮ ಹತ್ರ. ಯಾಕಂದ್ರೆ ಆ ನಂಬಿಕೆ, ಆ ಹೆಸರು ಉಳಿಸ್ಕೊಂಡಿದೀವಿ, ಮುಂದೆನೂ ಆ ಹೆಸರು ತಗೊಂಡ್ ಹೋಗ್ತೀವಿ. ಹೌದು, ನಂಬಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ಸಲಿ ಕಾರು ಏನೋ ಬಂದ್ರು ಕೊಟ್ಟೆ ಆತರ ಇಲ್ಲ. ಸೊ ಅವ್ರನ್ನ ಫಾಲೋ ಅಪ್ ಮಾಡ್ಬಿಟ್ಟು ಗಾಡಿ ಒಳ್ಳೆ ಗಾಡಿ ಕೊಟ್ಬಿಟ್ಟು ನಾಳೆ ಅವರು ಇನ್ನೊಬ್ರನ್ನ ಕರ್ಕೊಂಡ್ ಬರ್ಬೇಕು, ಆ ತರ ಸರ್ವಿಸ್ IND ಕಾರ್ಸ್ ಅಲ್ಲಿ ಸಿಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ನನ್ನ ಕಡೆಯಿಂದ ಅಂತಾನೆ ಹೇಳ್ಬೋದು. ಸೊ ಆ ತರ ಗಾಡಿಗಳೆಲ್ಲ ಸೂಪರ್ ಆಗಿದೆ ಗುರು. ನಾನು ಆಕ್ಚುಲಿ ಪರ್ಸನಲಿ ನೋಡಿದೀನಿ ಕಾರ್ಗಳು, ಕೆಲವೊಂದು ಕಾರ್ಗಳು ತುಂಬಾ ಚೆನ್ನಾಗಿತ್ತು. ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಯಾವ್ದಕ್ಕೂ ನೀವು ವಿಡಿಯೋ ನೋಡಿದ ತಕ್ಷಣ ಅಲ್ಲೇ ಸ್ಟನ್ ಆಗಿ ಅಲ್ಲೇ ಇದ್ಬಿಟ್ಬೇಡಿ. ಒಂದ್ಸಲ ಅದೇ ಈಗ ವಿಡಿಯೋದಲ್ಲಿ ನಾವು ಗಾಡಿಗಳು ತೋರಿಸಿದೀವಲ್ಲ, ಪ್ರೈಸಿಂಗ್ ಎಲ್ಲ ತೋರಿಸಿದೀವಲ್ಲ, ಮನೆಯಲ್ಲಿ ಕುತ್ಕೊಂಡು ಫೋನ್ ನಲ್ಲಿ ಚೆಕ್ ಮಾಡಿ, ದೊಡ್ಡ ದೊಡ್ಡ ಕಂಪನಿಯಲ್ಲಿ ಬೇರೆ ಶೋರೂಮ್ ಅಲ್ಲಿ ಏನ್ ಪ್ರೈಸ್ ಇದೆ ಅಂತ ನಮ್ಮ ಹತ್ರ ಪ್ರೈಸ್ ಕಂಪೇರ್ ಮಾಡಿ ಆಲ್ಮೋಸ್ಟ್ ಬೆಸ್ಟ್ ಪ್ರೈಸ್ ಅಲ್ಲಿ ಇರುತ್ತೆ, ಬೆಸ್ಟ್ ಕ್ವಾಲಿಟಿ ಪ್ರೊವೈಡ್ ಮಾಡ್ತೀವಿ. 15, 16, 17 ಮಾಡಲ್ ಎಲ್ಲ ತುಂಬಾ ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಗುರು. ಎಲ್ಲಾ ಪ್ರೈಸ್ ಸರ್, ಅದೇ ಮಾಡಲ್ ಅಲ್ಲ, ಎಲ್ಲಾ ಮಾಡಲ್ ಕಮ್ಮಿ ಆತರ. ಸೊ ಒಂದ್ 4 ಗಾಡಿ ನಾನು ಸುಮ್ಮನೆ ಹೇಳಿದೆ ಅಷ್ಟೇ. ಆಕ್ಚುಲಿ ಎಲ್ಲದು ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇದೆ. XUV ಎಲ್ಲ ತುಂಬಾ ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಒಂದ್ಸಲಿ ಫುಲ್ ವಿಡಿಯೋ ಕೊನೆ ತನಕ ನೋಡಿ. ಸೊ ನಿಮ್ಗೆ ಡೌಟ್ ಇದ್ರೆ ನಂಬರ್ಸ್ ಇರುತ್ತೆ, ಕಾಲ್ ಮಾಡಿ. ಲೊಕೇಶನ್ ಬೇಕಾದ್ರೆ ಬನ್ನರ್ಕಟ್ಟ ರೋಡ್, ಮೀನಾಕ್ಷಿ ಮಾಲ್ ಬ್ಯಾಕ್ ಸೈಡ್ ಬರುತ್ತೆ, ಅಕ್ಷರ್ ನಗರ್ ಬೇಗೂರ್ ರೋಡ್ ಅಲ್ಲಿ. ಲೊಕೇಶನ್ ಗೊತ್ತಾಗಿಲ್ಲ ಅಂದ್ರೆ ಜಸ್ಟ್ ವಾಟ್ಸ್ಆಪ್ ಅಲ್ಲಿ ಲೊಕೇಶನ್ ಅಂತ ಸೆಂಡ್ ಮಾಡಿ, ನಾನು ಲೊಕೇಶನ್ ಕಳಿಸ್ತೀನಿ. ಓಕೆ, ಗಾಡಿ ವಿಡಿಯೋನಲ್ಲಿ ನೋಡಿದ ತಕ್ಷಣ ನೀವು ಕಾಲ್ ಮಾಡಿ ಒಂದ್ಸಲಿ. ಆ ಗಾಡಿ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಬನ್ನಿ. ಪಾಪ ಬಂದ್ಬಿಟ್ಟು ಬೇಜಾರಾಗ್ಬಿಟ್ಟು ಆಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ಆ ಗಾಡಿ ಇಲ್ಲ, ಈ ಗಾಡಿ ಇಲ್ಲ ಅಂತ ಹಾಕ್ಬಿಡಿ. ಸೊ ಆ ತರ ಒಂದಿದೆ. ಸೊ ಒಂದ್ಸಲಿ ಬನ್ನಿ, ವಿಸಿಟ್ ಮಾಡಿ IND ಕಾರ್ಸ್. ಆಮೇಲೆ ಲೋನ್ ಫೆಸಿಲಿಟಿ ಎಲ್ಲ ಯಾವ ತರ ಸರ್? ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ಲೋನ್ ಎಲ್ಲ ಮಾಡಿಸ್ಕೊಡ್ತೀವಿ. ಎಲ್ಲರೂ ಮಾಡ್ಕೊಡ್ತೀರಾ? ಎಷ್ಟು ಮಿನಿಮಮ್ ಡೌನ್ ಪೇಮೆಂಟ್ ಆತರ ಏನಾದ್ರು? ಸ್ಯಾಲರಿಡ್ ಇದ್ರೆ ಸಂಬಳ ಬರ್ತಾ ಇರ್ಬೇಕು. 25,000 ಸಂಬಳ ಬಂದು ಯಾವ್ದೋ ತರ ಲೋನ್ ಇಲ್ಲ, ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀವಿ. ಇನ್ ಕೇಸ್ ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ, ಸ್ಯಾಲರಿ ಸ್ಲಿಪ್ ಇಲ್ಲ ಅಂದ್ರೆ ಬಿಸ್ನೆಸ್ ಮೇಲೆ ಮಾಡ್ಕೊಡ್ತೀನಿ. ಅಪ್ ಟು 80% ವರೆಗೂ. ಸಿಬಿಲ್ ಸ್ಕೋರ್ ಚೆನ್ನಾಗಿದೆ ಸರ್, ಸಂಬಳ ಕಮ್ಮಿ, ಅದೇ ಹೇಳ್ತೀನಿಲ್ಲ, ಅಪ್ ಟು 80% ವರೆಗೂ ಮಾಡ್ಕೊಡ್ತೀರಾ. ಓಕೆ, ಈ ತರ ಇದೆ. IND ಕಾರ್ಸ್ ಒಂದ್ಸಲಿ ವಿಸಿಟ್ ಮಾಡಿ. ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಒತ್ತಿ. ಸೊ ದಟ್ ನಾನು ಏನೇ ವಿಡಿಯೋ ಹಾಕಿದ್ರು ನಿಮ್ಗೆ ಫಸ್ಟ್ ಬಂದ್ ತಲುಪುತ್ತೆ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿಗಿಷ್ಟೇ. ನೆಕ್ಸ್ಟ್ ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ ಬರೋ ತನಕ ಸ್ಟೇ ಟ್ಯೂನ್ ಆಗಿರಿ. ಥ್ಯಾಂಕ್ ಯು. ಓಕೆ ಬೈ, ನಮ್ ಜೊತೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಅಲ್ವಾ ಸರ್? ರ್ಯಾಪಿಡ್ ಆಂಬಿಯೇಷನ್ ಪ್ಲಸ್ ಬರುತ್ತೆ. 2017 ಮಾಡಲ್ ಸಿಂಗಲ್ ಓನರ್ ಗಾಡಿ ನಿಮ್ಗೆ. 17 ಮಾಡಲ್ ಸಿಂಗಲ್ ಓನರ್ ಸರ್. ನಿಮ್ಗೆ ಆಂಬಿಯೇಷನ್ ಪ್ಲಸ್ ಬರುತ್ತೆ. ಸೊ ಗಾಡಿ ನೋಡ್ಬೋದು ಯಾವ ತರ ಇದೆ ಅಂತ. ಜಸ್ಟ್ ಬಂದಿರೋದ್ ಗಾಡಿ, ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ಸರ್. ಆ ತರ ಮೇಂಟೈನ್ ಆಗಿದೆ ಸರ್, ಒಳ್ಳೆ ಮೇಂಟೈನ್ ಆಗಿದೆ. ಆಕ್ಚುಲಿ 17 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು. ಎಷ್ಟು ಓಡಿದೆ ಬೈ ಇದು? ಸರ್ ಗಾಡಿ 46 to 56 ಏನೋ ಓಡಿದೆ ಸರ್, ಜಸ್ಟ್ ಬಂದಿರೋದು. ಓಕೆ, ಸೊ ಗಾಡಿ ಡೀಟೇಲ್ಸ್ ಬೇಕಂದ್ರೆ ವಾಟ್ಸ್ಆಪ್ ಮಾಡಿ, ಫೋಟೋಸ್ ಡೀಟೇಲ್ಸ್ ಎಲ್ಲ ಸಮೇತ ಕಳಿಸ್ಕೊಡ್ತೀವಿ. ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ. ಇದು ಟಾಪ್ ಅಂಡ್ ವೆಹಿಕಲ್ ನಿಮ್ಗೆ ಎಲ್ಲ ಟಾಪ್ ಅಂಡ್ ಆಂಬಿಯೇಷನ್ ಪ್ಲಸ್ ಸರ್. ನಿಮ್ಗೆ 17 ಮಾಡಲ್ ಸ್ಕೋಡಾ ರ್ಯಾಪಿಡ್ ಚಾಲೆಂಜ್ ಮಾಡ್ತೀನಿ. ಮಾರ್ಕೆಟ್ ಅಲ್ಲಿ 780, 790 ಸೆಲ್ಲಿಂಗ್ ಪ್ರೈಸ್ ಇದೆ. ಆಲ್ಮೋಸ್ಟ್ 7,500,000 ಯಾರು ಕಡಿಮೆ ಕೊಡಲ್ಲ. ನಾನು 6,70,000 ಗೆ ಕ್ಲೋಸ್ ಮಾಡಿ ಕೊಡ್ತೇನೆ. 6,70,000 ಫೈನಲ್ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದಾ? ಖಂಡಿತ ಬನ್ನಿ, ಗಾಡಿ ನೋಡಿ. ಗಾಡಿ ನೋಡಿದ್ಮೇಲೆ ಟೆಕ್ಸ್ಟ್ ಗೊತ್ತಾಗಿದ್ಮೇಲೆ ನೀವು ಖಂಡಿತ ಆ ಪ್ರೈಸಿಂಗ್ ಮಾಡ್ಕೊಡ್ತಾರೆ. ಫುಲ್ ಲೋನ್ ಮಾಡ್ತೀರಾ? ಖಂಡಿತ ಸರ್. ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ದು, ಸ್ಯಾಲರಿ ಸ್ಲಿಪ್ ಎಲ್ಲ ಚೆನ್ನಾಗಿದ್ರೆ ಫುಲ್ ಲೋನ್ ಕೂಡ ಮಾಡಿ. ಇನ್ ಕೇಸ್ ಸ್ಯಾಲರಿ ಸ್ಲಿಪ್ ಇಲ್ಲ, ಬಿಸ್ನೆಸ್ ಚೆನ್ನಾಗಿದೆ ಅಂದ್ರೆ ಅಲ್ವಾ 80% ವರೆಗೂ ಲೋನ್ ಮಾಡಿ. 80% ತನಕ ಮಾಡ್ಕೊಡ್ತೀರಾ? ನಮ್ಮ ಹತ್ರ ಒಂದು ರಥ ಇದೆ ಅಂತಾನೆ ಹೇಳ್ಬೋದು. ತಾರ್ ಅಲ್ವಾ ಇದು? ಸರ್ ತಾರ್ ಅಲ್ಲ, ಇದು 1995 ಜೀಪ್ ಕಮಾಂಡರ್. ಇದು ಕಮಾಂಡರ್ ಆ ತರ ಮಾಡಿಫೈ ಮಾಡೋರ ನೋಡೋರಿಗೆ ತಾರ್ ಅನ್ಸುತ್ತೆ ನಿಮ್ಗೆ. ಯಾಕಂದ್ರೆ ಗಾಡಿಯಲ್ಲಿ ಬರೀ ಆಕ್ಸೆಸರೀಸ್ ಖರ್ಚು ಮಾಡಿರೋದ್ ಕಸ್ಟಮರ್ 4 ಲಕ್ಷ ಮೇಲೆ ಖರ್ಚು ಮಾಡೋ. 4 ಲಕ್ಷ. ಯಾಕಂದ್ರೆ ಗಾಡಿಯಲ್ಲಿ ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, ಮ್ಯಾಗ್ವಿಲ್ಸ್ ಕೂಡ ಹಾಕವ್ರೆ, ಎಲ್ಲಾ ಸರ್ ಎಲ್ಲ ಟಾಪ್ ಎಂಡ್ ಮಾಡೋರ ಗಾಡಿನ. ಸ್ನಾರ್ಕಲ್ ಎಲ್ಲ ಇದೆ ನಿಮ್ಗೆ. ಇಂಟೀರಿಯರ್ ಅಲ್ಲಿ ಏನೇನ್ ಬರುತ್ತೆ ಬೈ? ಏನೇನ್ ಮಾಡ್ಸ್ಕೊಂಡಿದ್ದಾರೆ? ಪವರ್ ಶೇರಿಂಗ್ ಮಾಡೋರೆ, AC ಕೂಡ ಬಂದ್ಬಿಡುತ್ತೆ ನಿಮ್ಗೆ. ನೋಡ್ಬೋದು ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿಯಲ್ಲಿ. ಎಲ್ಲಾ ತರ ನಮ್ಗೆ ಟಾಪ್ ಎಂಡ್ ಗಾಡಿ ಮಾಡೋರ. ಓಕೆ, ಒಂಥರ ಸ್ಮಾಲ್ ರೂಮ್ ಇದ್ದಂಗೆ ಐತೆ ಅದು ಒಳಗಡೆ. ಸೂಪರ್ ಆಗಿದೆ ಆಕ್ಚುಲಿ. ಟಾಪ್ ಕೂಡ ಓಪನ್ ಆಗುತ್ತೆ ಸರ್, ಫುಲ್ ಟಾಪ್ ಓಪನ್ ಆಗುತ್ತೆ. ವಿಂಡ್ಶೀಲ್ಡ್ ಕೆಳಗಡೆ ಆಗುತ್ತೆ, ಗ್ಲಾಸ್ ಎಲ್ಲ ಟಾಪ್ ಓಪನ್ ಆಗುತ್ತೆ. ಓಕೆ, ಸೂಪರ್ ಚೆನ್ನಾಗಿರುತ್ತೆ. ರೋಡ್ ಅಲ್ಲಿ ಹೋಗ್ತಾ ಇದ್ರೆ ಒಂಥರ ಪ್ರೆಸೆನ್ಸ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತಾ ಇರ ಬೈ ಇದು?
ಸರ್ ಈ ಗಾಡಿ ಕಸ್ಟಮರ್ ಗಾಡಿ ಇದು 5 ಲ್ಯಾಕ್ ಹೇಳ್ತಾವ್ರೆ. ಸೊ ನೆಗೋಷಿಯಬಲ್ ಆಗುತ್ತಾ, ಬಂದ್ ಗಾಡಿ ನೋಡಿ ಮುಂದೆ ಮಾತಾಡ್ತೀನಿ. Okay. So, ಏನ್ ಪ್ರೈಸ್ ಆಗುತ್ತೋ ಬೆಸ್ಟ್ ಪ್ರೈಸ್ ಗೆ ಮಾಡ್ಕೊಡ್ತೀನಿ. ಓಕೆ, ಕಸ್ಟಮರ್ ಹತ್ರ ಮಾತಾಡಿದ್ರೆ ನಿಮ್ಗೆ ಒಂದ್ ಒಳ್ಳೆ ಬೆಸ್ಟ್ ಪ್ರೈಸ್ ಆಗುತ್ತೆ. ಇದು ಆಕ್ಚುಲಿ 4 ಲಕ್ಷ ರೂಪಾಯಿ ಖರ್ಚೆ ಮಾಡ್ಬಿಟ್ಟಿದ್ದಾರೆ ಈ ಗಾಡಿಗೆ. ಹೌದು. ಸೊ ಆ ತರ ಇದೆ ಗಾಡಿ, ಸಕ್ಕತ್ತಾಗಿದೆ. ಓಕೆ, ನಮ್ ಜೊತೆ ಒಂದು ಕ್ವಿಡ್ ಇದೆ, ವೈಬ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು, ಒಂಥರ ಸ್ಪೋರ್ಟಿಯಾಗಿ ಕಾಣ್ತಾ ಇದೆ. ಹೇಳಿ ಸರ್ ಸ್ಪೋರ್ಟಿ ಅಂದ್ರೆ ಲಿಮಿಟೇಷನ್ ಬರುತ್ತೆ ಇದು. ಸೊ ಗಾಡಿ ನಿಮ್ಗೆ ಶೋರೂಮ್ ಇಂದಾನೆ ಇದೆ ಬರೋದು, ಡ್ಯುವೆಲ್ ಟೋನ್ ಬರುತ್ತೆ ನಿಮ್ಗೆ ಶೋರೂಮ್ ಇಂದ. ಹೌದು, 2018 ಮಾಡಲು ಜಸ್ಟ್ ನಿಮ್ಗೆ 18,000 ಓಡಿದೆ ಗಾಡಿ ಅಷ್ಟೇ. ಬರೀ 18,000 ಓಡಿದ್ಯಾ? ಹೌದು ಸರ್, 18 ಮಾಡಲು 18,000 ಓಡಿದೆ. 18 ಮಾಡಲು ಬರೀ 18,000 ಓಡಿಸಿದ್ದಾರೆ. ಸೊ ಗಾಡಿ ನಂಬರ್ ಕೂಡ ನಿಮ್ಗೆ 6063 ಒಂದು ಲಕ್ಕಿ ನಂಬರ್ ತರಾನ ಬರುತ್ತೆ, ನಿಮ್ಗೆ ಫ್ಯಾನ್ಸಿ ನಂಬರ್ ತರ ಇದೆ. ಓಕೆ, ಇದರಲ್ಲಿ ಒಂಥರ ಸ್ಟೇರಿಂಗ್ ಎಲ್ಲ ಒಂಥರ ಸ್ಪೋರ್ಟಿಯಾಗಿ ಕಾಣುತ್ತೆ, ಒಂಥರ ಚೆನ್ನಾಗಿರುತ್ತೆ. ಸೊ ಓವರ್ ಆಲ್ ಬ್ಯಾಕ್ ಸೈಡ್ ಕೂಡ ಸೂಪರ್ ಆಗಿದೆ, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ಏನು ಇಲ್ಲ. ಬರೀ 18,000. ಎಲ್ಲಾ ಗಾಡಿನೂ ಅಷ್ಟೇ, ಎಲ್ಲ ನೀಟ್ ಆಗಿ ಮೇಂಟೈನ್ ಇರುತ್ತೆ. ಯಾವ್ದೇ ತರ ನಮ್ಮ ಹತ್ರ ಅಂತ ಗಾಡಿಗಳು ಇರಲ್ಲ. ಬೇಕಾದ್ರೆ ನೀವು ಶೋರೂಮ್ ತಗೊಂಡೋಗಿ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿ ತಗೊಂಡೋಗಿ ನಿಮ್ಗೆ ಸರ್ಟಿಫಿಕೇಶನ್ ಮಾಡಿ ಕೊಡ್ತೀವಿ. ಎಲ್ಲಾ ತರ ಸರ್ಟಿಫೈಡ್ ಆಗಿರುತ್ತೆ, ಶೋರೂಮ್ ಹಿಸ್ಟ್ರಿ ಸಮೇತ ಬರುತ್ತೆ. 18 ಮಾಡಲು 18,000 ನೋಡಿರೋದು ರೆನಾಲ್ಟ್ ಕ್ವಿಡ್ ನಿಮ್ಗೆ ಸರ್ 3,90,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 3,90,000 ಆಲ್ಮೋಸ್ಟ್ ನಿಮ್ಗೆ 4.5 ಮೇಲೆ ಇದೆ ಸೆಲ್ಲಿಂಗ್ ಪ್ರೈಸ್. 3,90,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 18 ಮಾಡಲ್ ಸಿಗ್ತಾ ಇದೆ ಗುರು ಅದು. ಹೌದು. ಸೊ ನೆಕ್ಸ್ಟ್ ನಮ್ ಜೊತೆ ಒಂದು ಸೆಲೆರಿಯೋ, ತುಂಬಾ ಜನ ಹುಡುಕ್ತಾ ಇರ್ತೀರಾ ಸೆಲೆರಿಯೋ. ಸರ್ ಸೆಲೆರಿಯೋ ಅದು ಆಟೋಮೆಟಿಕಲಿ ಅವೈಲೇಬಲ್ ಇದೆ. ಆಟೋಮೆಟಿಕ್ 14 ಮಾಡಲ್ ಆಟೋಮೆಟಿಕ್ ಇದೆ, ಮ್ಯಾನ್ಯುಯಲ್ ಇದೆ. ಈ ಗಾಡಿ ಬಂದ್ಬಿಟ್ಟು 2014 ಮಾಡಲ್ ಆಟೋಮೆಟಿಕ್ ಬರುತ್ತೆ ಸರ್. ಇದು ಟೈರ್ ಪ್ರೊಫೈಲ್ ನೋಡ್ಬೋದು, ಚೆನ್ನಾಗಿದೆ. ಅಪೋಲೋ ಟೈರ್ ಇದೆ 4 ಕೂಡ. ಸೊ ಇಂಟೀರಿಯರ್ ಅಲ್ಲಿ ಏನೇನ್ ಬರುತ್ತೆ ಬೈ ಇದ್ರೆ? ಸರ್ ಎಲ್ಲ ಬರುತ್ತೆ ನಿಮ್ಗೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್ ನಿಮ್ಗೆ. ಹೌದಾ, ಎಷ್ಟು ಓಡಿದೆ ಇದು? ಸರ್ ಈ ಗಾಡಿ ನಿಮ್ಗೆ ಆಲ್ಮೋಸ್ಟ್ 70 ಚೇಂಜ್ ಓಡಿದೆ ಸರ್. 70 ಚೇಂಜ್. ಹೌದು. ಇನ್ಶೂರೆನ್ಸ್ ಎಲ್ಲ ಇರುತ್ತಾ? ಎಲ್ಲ ರನ್ನಿಂಗ್ ಇದೆ ಸರ್, ಎಲ್ಲ ರನ್ನಿಂಗ್ ಎಲ್ಲ ಇದೆ. ಎಲ್ಲ ರನ್ನಿಂಗ್. ಓಕೆ, ಏನ್ ಪ್ರೈಸ್ ಹೇಳ್ತಾರೆ ಬೈ ಇದು? ಸರ್ ಈ ಗಾಡಿ ನಿಮ್ಗೆ ಒಂದು 4 ಲ್ಯಾಕ್ ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 4 ಲ್ಯಾಕ್ ಗೆ 4 ಲ್ಯಾಕ್ ಗೆ ಲೋನ್ ಆಗುತ್ತಾ? ಖಂಡಿತ ಲೋನ್ ಆಗುತ್ತೆ ಸರ್, ಮಾಡ್ಕೊಡ್ತೀನಿ. ನೆಕ್ಸ್ಟ್ ನಮ್ ಜೊತೆ ಇನ್ ಕೇಸ್ ಮ್ಯಾನ್ಯುಯಲ್ ಆಟೋಮೆಟಿಕ್ ಬೇಡ, ಮ್ಯಾನ್ಯುಯಲ್ ಬೇಕಂದ್ರೆ 2016 ಮಾಡಲ್ ಮ್ಯಾನ್ಯುಯಲ್ ಇದೆ, ಸಿಂಗಲ್ ಓನರ್ ಗಾಡಿ ಸರ್. ಓಕೆ, 16 ಮಾಡಲ್ ಇದು, 16 ಮಾಡಲ್ ಸೆಲೆರಿಯೋ ಸರ್, ಸಿಂಗಲ್ ಓನರ್. ಈ ಗಾಡಿ ಅಷ್ಟೇ ನಿಮ್ಗೆ ಒಂದು 70,000 ರನ್ ಆಗಿದೆ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್. ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ? ಹೌದು, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್ ಗಾಡಿಯಲ್ಲಿ. AC ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕಿಸ್ಕೊಂಡಿದ್ದಾರೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಇದೇನ್ ಪ್ರೈಸ್ ಹೇಳ್ತಾ ಇದ್ದಾರೆ ಬೈ ಇದು? ಈ ಗಾಡಿ ನಿಮ್ಗೆ 4,10,000 ಗೆ ಕ್ಲೋಸ್ ಮಾಡಿ 4,10,000 2016 ಸಿಂಗಲ್ ಓನರ್ ಬರುತ್ತೆ ಸರ್. ಓಕೆ, ನೆಕ್ಸ್ಟ್ ನಮ್ ಜೊತೆ ಒಂದು i20 ನ್ಯೂ ಶೇಪ್ ಇದೆ. 2015 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ಸರ್. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ, ಇವತ್ತೇ ಬಂದಿರೋದು. ನೀಟಾಗಿ ವಾಶ್ ಪಾಲಿಶ್ ಮಾಡಿ ಕೊಡ್ತೀವಿ ಸರ್. ಓಕೆ, ಟೈರ್ ಒಂದು ಫ್ರಂಟ್ 60% ಇದೆ, ಹಿಂದ್ಗಡೆ ಒಂದು 50 ಇದೆ. ಹೇಳಿ ಬೈ, ಏನೇನ್ ಬರುತ್ತೆ ಇದ್ರಲ್ಲಿ ಫೀಚರ್? ಸರ್ ಅದೇ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ABS, ಮ್ಯಾಗ್ವಿಲ್, ಸಾರಿ ಮ್ಯಾಗ್ವಿಲ್ ಅಲ್ಲ, ಏರ್ ಬ್ಯಾಗ್, ABS, ಮ್ಯೂಸಿಕ್ ಸಿಸ್ಟಮ್, ಪವರ್ ವಿಂಡೋಸ್, ಪವರ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್ ನಿಮ್ಗೆ. ಓಕೆ, ಟಾಪ್ ಎಂಡ್ ಅಂತಾನೆ ಹೇಳ್ಬೋದು, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಸ್ಪೋರ್ಟ್ಸ್ ವೇರಿಯಂಟ್. ಏನ್ ಪ್ರೈಸ್ ಬೈ ಇದು? ಸರ್ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ 6.5 ಸೆಲ್ಲಿಂಗ್ ಇದೆ ಸರ್ ಮಾರ್ಕೆಟ್ ಅಲ್ಲಿ. 5,80,000 5,80,000 ಗೆ ಕ್ಲೋಸ್ ಮಾಡಿ. 5,80,000 ಮಿಡ್ ವೇರಿಯಂಟ್, ಟಾಪ್ ಎಂಡ್ ಇದು? ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ, ಮಿಡ್ ವೇರಿಯಂಟ್ ಬರುತ್ತೆ. ಓಕೆ ಓಕೆ, ಸೂಪರ್. ನೆಕ್ಸ್ಟ್ ಇದು ಪೋಲೋ ಸರ್, ವೋಲ್ಕ್ಸ್ವ್ಯಾಗನ್ ಪೋಲೋ 2013 ಮಾಡಲ್ ಡೀಸೆಲ್ ಗಾಡಿ, TDI ನಿಮ್ಗೆ ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಆಲ್ಮೋಸ್ಟ್ ಚೆಕ್ ಮಾಡಬಹುದು ಗಾಡಿ ಯಾವ ತರ ಮೇಂಟೈನ್ ಆಗಿದೆ ಅಂತ. ಶೋರೂಮ್ ಸಮೇತ ಬರುತ್ತೆ ಸರ್ ಗಾಡಿ. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ ಏನೇನ್ ಬರುತ್ತೆ ಬೈ ಇದರಲ್ಲಿ? ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್. ಓಕೆ, ಬೇಸ್ ವೇರಿಯಂಟ್ ಬರುತ್ತಲ್ವಾ ಇದು? ಏನ್ ಸರ್? ಬೇಸ್ ಮಿಡ್ ಮಿಡ್ ವೇರಿಯಂಟ್ ಬರುತ್ತೆ ಸರ್. ಕಂಫರ್ಟ್ ಲೈನ್ ಬರುತ್ತೆ ಗಾಡಿ, ಕಂಫರ್ಟ್ ಲೈನ್ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್ ಸರ್. 13 ಮಾಡಲ್ ಡೀಸೆಲ್, 4.5 ಲ್ಯಾಕ್ ಸೆಲ್ಲಿಂಗ್ ಪ್ರೈಸ್ ಇದೆ. ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬನ್ನಿ. 3,80,000 ಗೆ ಕ್ಲೋಸ್ ಮಾಡಿ. 3,80,000 ಗೆ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಪೋಲೋ ಕೊಡ್ತಾ ಇದೀನಿ. ಸೂಪರ್ ಸರ್, ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಆಕ್ಚುಲಿ ನಮ್ ಜೊತೆ ಒಂದು i10 ಗ್ರ್ಯಾಂಡ್ i10 ಡೀಸೆಲ್ ಗಾಡಿ ಬರುತ್ತೆ ಸರ್. 2015 ಮಾಡಲ್ ಸಿಂಗಲ್ ಓನರ್ ಬರುತ್ತೆ ಗಾಡಿ ನಿಮ್ಗೆ. 15 ಮಾಡಲ್? ಹೌದು ಸರ್. ಓಕೆ, 15 ಮಾಡಲ್ ಸಿಂಗಲ್ ಓನರ್. ಇಂಟೀರಿಯರ್ ನೋಡ್ಬೋದು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಹಾಗೆ ನಿಮ್ಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ವೇರ್ ಅಂಡ್ ಟೈರ್ ಆಗಿಲ್ಲ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಇದು ಡೀಸೆಲ್ ವೇರಿಯಂಟ್. ಹೌದು ಸರ್. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ ಇದು ಆಲ್ಮೋಸ್ಟ್ ನಿಮ್ಗೆ 485, 490 ಈ ತರ ಸೆಲ್ಲಿಂಗ್ ಇದೆ. 4,40,000 ಗೆ ಡೀಸೆಲ್ 15 ಮಾಡಲ್ ಗ್ರ್ಯಾಂಡ್ i10 ಕೊಡ್ತೀನಿ. 15 ಮಾಡಲ್ 4,40,000 ಗೆ ಕೊಡ್ತೀನಿ. ಇನ್ನ ಹೆಚ್ಚು ಕಡಿಮೆ ಆಗುತ್ತಾ? ಖಂಡಿತ ಮಾಡ್ಕೊಡ್ತೀನಿ, ಬಂದ್ ಗಾಡಿ ನೋಡಿ. ಓಕೆ, ಹಾಗೆ ನಮ್ ಜೊತೆ ಒಂದು ಡಿಸೈರ್ ಇದೆ. ಡಿಸೈರ್ ಬಗ್ಗೆ ಹೇಳಿ. ಡಿಸೈರ್ ಸಿಂಗಲ್ ಓನರ್ 2014 ಮಾಡಲ್ BDI ಡೀಸೆಲ್ ಗಾಡಿ ಬರುತ್ತೆ ಸರ್. 14 ಮಾಡಲ್? ಹೌದು ಸರ್, 14 ಮಾಡಲ್ ಸಿಂಗಲ್ ಓನರ್. ಓವರ್ ಆಲ್ ಬಾಡಿ ಲೈನ್ ನೋಡಬಹುದು, ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಕಸ್ಟಮರ್ ಹಾಕ್ಸ್ಕೊಂಡಿದ್ದಾರೆ. 7 ಇಂಚ್ ದೊಡ್ಡದಾದಂತ ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಓವರ್ ಆಲ್ ಇಂಟೀರಿಯರ್ ಸೂಪರ್ ಆಗಿದೆ. ಲೆದರ್ ಸೀಟ್ ಎಲ್ಲ ಬರುತ್ತೆ ನಿಮ್ಗೆ.
ಟೈರ್ ಎಲ್ಲ ಹೊಸದಿದೆ ಸರ್ ಗಾಡಿ. ಟೈರ್ ಎಲ್ಲ ನೋಡ್ಬೋದು, ಟೈರ್ ಎಲ್ಲ ಹೊಸದಾಗಿದೆ ಅಂತಾನೆ ಹೇಳ್ಬೋದು. ನೋಡ್ಬೋದು ಬ್ರಿಸ್ಟೋನ್ ಟೈರ್ ಇದೆ 4 ಕೂಡ. ಏನ್ ಪ್ರೈಸ್ ಹೇಳ್ತಾರೆ ಬೈ ಇದು? ಸರ್ ಇದು ಡೆಲ್ಲಿ ಪಾಸಿಂಗ್ ಅಲ್ಲಿ ಇದೆ, NOC ಸಮೇತ ಬೇಕಂದ್ರೆ ನಿಮ್ಗೆ 3,40,000ಕ್ಕೆ ಕ್ಲೋಸ್ ಮಾಡಿ ಕೊಡ್ತೀನಿ. ಇನ್ ಕೇಸ್ ಏನಾದ್ರೆ ಕರ್ನಾಟಕ ನಂಬರ್ ಬೇಕಂದ್ರೆ 4 ಲಕ್ಷಕ್ಕೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 4 ಲಕ್ಷಕ್ಕೆ ಫೈನಲ್ ಆಗುತ್ತೆ? ಹೌದು ಸರ್, ವಿತ್ ಕರ್ನಾಟಕ 4 ಲಕ್ಷಕ್ಕೆ ಕೊಡ್ತೀನಿ ಸರ್. ಓಕೆ ಸೂಪರ್ ಸರ್. ನೆಕ್ಸ್ಟ್ ನಮ್ ಜೊತೆ ಒಂದು ಅಮೇಜ್ ಇದೆ, ಅಮೇಜ್ ಬಗ್ಗೆ ಹೇಳಿ ಸರ್. 13 ಮಾಡಲ್ ಡೀಸೆಲ್ ಗಾಡಿ, ಸೆಕೆಂಡ್ ಓನರ್ ಆಗಿರುತ್ತೆ ನಿಮ್ಗೆ. ಒಳ್ಳೆ ಮೈಲೇಜ್ ಬರುತ್ತೆ. ಅಮೇಜ್ ಅಲ್ಲಿ ಡೀಸೆಲ್ ಗಾಡಿ ನಿಮ್ಗೆ 18-20 ವರೆಗೂ ಬರುತ್ತೆ ಸರ್. ಯೋಕೋಹಾಮಾ ಟೈರ್ ಇದೆ, ಬ್ರಾಂಡೆಡ್ ಟೈರ್ಸ್ ಇದೆ. ಓವರ್ ಆಲ್ ಇಂಟೀರಿಯರ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಲೆದರ್ ಸೀಟ್ ಎಲ್ಲ ಇರುತ್ತೆ ನಿಮ್ಗೆ, ಡೈಮಂಡ್ ಕಟ್ ಫಿನಿಶ್ ಅಲ್ಲಿ ಲೆದರ್ ಸೀಟ್ ಎಲ್ಲ ಇದೆ. ಇಂಟೀರಿಯರ್ ಅಂತೂ ಸೂಪರ್ ಆಗಿ ಮೇಂಟೈನ್ ಆಗಿದೆ. ಸೊ ಓವರ್ ಆಲ್ ಬಾಡಿ ಲೈನ್ ನೋಡ್ಬೋದು, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಎಷ್ಟು ಓನರ್ ಅಂತ ಹೇಳಿ ಸರ್ ಇದು? ಸೆಕೆಂಡ್ ಓನರ್ ಗಾಡಿ ಡೀಸೆಲ್ ಇದು 13 ಮಾಡಲ್ ಅಮೆಜಾನ್. 4,50,000 ಸೆಲ್ಲಿಂಗ್ ಪ್ರೈಸ್ ಇದೆ ಮಾರ್ಕೆಟ್ ಅಲ್ಲಿ. 3,80,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 3,80,000 ಗೆ? ಹೌದು ಸರ್. ಓಕೆ ಸೂಪರ್. ಸೆಕೆಂಡ್ ಓನರ್ ಆಗಿದೆ ಅದು? ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ ನೆಕ್ಸ್ಟ್ ನಮ್ ಜೊತೆ ಆಸ್ಪರ್ ಇದೆ ಸರ್. 2017 ಮಾಡಲ್ ಟಾಪ್ ಅಂಡ್ ಟೈಟಾನಿಯಂ ಬರುತ್ತೆ. ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ತರ ಆಪ್ಷನ್ ಬಂದ್ಬಿಡುತ್ತೆ ಸರ್ ನಿಮ್ಗೆ. ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಅಂತ. ಅವ್ರ ನೋಡ್ಬೋದು ಇಂಟೀರಿಯರ್ ಹೆಂಗಿದೆ ಅಂತ. ಇಂಟೀರಿಯರ್ ಅಂತೂ ಸ್ಪೋರ್ಟಿ ಲುಕ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಲೆದರ್ ಸೀಟ್ ಇದೆ, ಎಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ. ಇಂಟೀರಿಯರ್ ಅಂತೂ ಹೊಸದಾಗಿ ತಾನೇ ಶೋರೂಮ್ ಇಂದ ಬಂದಿರೋ ಅನ್ನೋ ತರ ಇದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ, ಎಲ್ಲೂ ಕೂಡ ಸಿಂಗಲ್ ಸ್ಕ್ರಾಚ್ ಇಲ್ಲ ಗಾಡಿಲಿ. ಏನ್ ಪ್ರೈಸ್ ಹೇಳ್ತಾರೆ ಬೈ ಇದು? ಸರ್ ಈ ಗಾಡಿ ಆಲ್ಮೋಸ್ಟ್ 17 ಮಾಡಲ್ ನಿಮ್ಗೆ 5,500 ಮೇಲೆ ಸೆಲ್ಲಿಂಗ್ ಪ್ರೈಸ್ ಇದೆ ನಿಮ್ಗೆ. ಒಂದು 5 lakh ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ವಿತ್ 3 years ಇಂಜಿನ್ ವಾರಂಟಿ ಸಮೇತ ಕೊಡ್ತೀನಿ ಸರ್. 5,17,000 ಮಾಡಲ ಇದು? ಹೌದು ಸರ್. ಸೂಪರ್ ಸರ್. ನಮ್ ಜೊತೆ ಒಂದು ಸ್ಕೋಡಾ ಗಾಡಿ ಇದೆ, ಇದು ಯಾವ ಗಾಡಿ ಬೈ ಇದು? ಸರ್ ಸ್ಕೋಡಾ ಎತ್ತಿ ಬರುತ್ತೆ ಸರ್. ಎಲಿಗೆನ್ಸ್ ವೇರಿಯಂಟ್ ಡೀಸೆಲ್ ಗಾಡಿ ಬರುತ್ತೆ. 2013 ಮಾಡಲ್ ಡೀಸೆಲ್. ಹೌದು. ಗಾಡಿಯಲ್ಲಿ ನಿಮ್ಗೆ ಮ್ಯಾಗ್ವಿಲ್ ಆಗಿರ್ಲಿ, ABS, ಏರ್ ಬ್ಯಾಗ್ ಎಲ್ಲ ತರ ಆಪ್ಷನ್ ಬಂದ್ಬಿಡುತ್ತೆ ಸರ್ ನಿಮ್ಗೆ. ಓಕೆ. ಸ್ಕೋಡಾ ಎತ್ತಿ ಆಲ್ಮೋಸ್ಟ್ ತುಂಬಾ ಜನ ಸರ್ಚ್ ಮಾಡ್ತಾ ಇರ್ತಾರೆ. ಒಳ್ಳೆ ಗಾಡಿ ಇರುತ್ತೆ ನಿಮ್ಗೆ. ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಲಿ, ನಿಮ್ಗೆ ಓಡ್ಸಕ್ ಆಗಿರ್ಲಿ. ಗಾಡಿ ಡೋರ್ ತೆಗಿತಾ ಇದ್ರೆ ಗೊತ್ತಾಗುತ್ತೆ ಕ್ವಾಲಿಟಿ ಹೆಂಗಿದೆ ಅಂತ. ಸೂಪರ್ ಆಗಿದೆ ಆಕ್ಚುಲಿ. ಗಾಡಿ ಸಕ್ಕರ್ ಆಗಿದೆ ಅಂತಾನೆ ಹೇಳ್ಬೋದು, ಅನ್ಟಚ್ಡ್ ಅಂತಾನೆ ಹೇಳ್ಬೋದು. ಆ ಗಾಡಿ ನನ್ ಡೋರ್ ತೆಗಿತಾ ಇದ್ದಂಗೆ ಒಂಥರ ಫೀಲ್ ಆಗೋಯ್ತು ನನ್ಗೆ. ಚೆನ್ನಾಗಿದೆ ಆಕ್ಚುಲಿ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ, ಇಂಟೀರಿಯರ್ ಸೂಪರ್ ಆಗಿದೆ. ಟಾಪ್ ಅಂಡ್ ವೆಹಿಕಲ್, ಡೀಸೆಲ್ ಮಾಡಲು. ಏನ್ ಪ್ರೈಸ್ ಹೇಳ್ತಾರೆ ಬೈ ಇದು? ಸರ್ ಆಲ್ಮೋಸ್ಟ್ ನಿಮ್ಗೆ 7,50,000 ಸೆಲ್ಲಿಂಗ್ ಪ್ರೈಸ್ ಇದೆ. 6,40,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 6,40,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. ಓಕೆ ಸೂಪರ್. ನೆಗೋಷಿಯಬಲ್? ಖಂಡಿತ ಮಾಡ್ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ ನಮ್ ಜೊತೆ ಒಂದು ಸ್ಕೋಡಾ ಸೂಪರ್ ಅಲ್ವಾ? ಸೂಪರ್ ಸರ್. 2012 ಮಾಡಲ್ ಮ್ಯಾನ್ಯುವಲ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಗಾಡಿ ನೋಡ್ಬೋದು, ವಿತ್ ಸನ್ ರೂಫ್ ಕೂಡ ಬಂದ್ಬಿಡುತ್ತೆ. ಟಾಪ್ ಎಂಡ್ ಗಾಡಿ ನಿಮ್ಗೆ. ಗಾಡಿ ಯಾವ ತರ ಮೇಂಟೈನ್ ಆಗಿದೆ ಅಂತ ಚೆಕ್ ಮಾಡಿ. ಸನ್ ರೂಫ್ ಎಲ್ಲ ಬರುತ್ತೆ ನಿಮ್ಗೆ. ಇದು ಟಾಪ್ ಅಂಡ್ ವೆಹಿಕಲ್ ಆಕ್ಚುಲಿ. ನಿಮ್ಗೆ ಎಲ್ಲಾ ತರ ಆಪ್ಷನ್ಸ್ ಬರುತ್ತೆ. ಮ್ಯಾನ್ಯುವಲ್ ಅಲ್ಲ ಇದು? ಮ್ಯಾನ್ಯುವಲ್ ಸರ್. ಓಕೆ. ಒಬ್ಬ ಏನ್ ಸರ್ ಇದು ಇಷ್ಟೊಂದು ಸ್ಪೇಸ್ ಇದೆ? ತುಂಬಾ ಸ್ಪೇಸ್ ಬರುತ್ತೆ ಸರ್ ನಿಮ್ಗೆ. ಎಲ್ಲಾ ಟಾಪ್ ಅಂಡ್ ಫೀಚರ್ಸ್, ಬ್ಯಾಕ್ AC ಆಗಿರ್ಲಿ, ಏರ್ ಬ್ಯಾಗ್ಸ್ ಆಗಿರ್ಲಿ, ABS ಎಲ್ಲಾ ನಿಮ್ಗೆ ಲಕ್ಸರಿ ಗಾಡಿ ಬರುತ್ತೆ. ಸೂಪರ್ ಬಂದ್ರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಯಾವ ತರ ಗಾಡಿ ಇರುತ್ತೆ ಅಂತ. ಸ್ವಲ್ಪ ತುಂಬಾ ಉದ್ದ ಗಾಡಿ ಅಂತಾನೆ ಹೇಳ್ಬೋದು. ಈ ತರ ಸೆಡಾನೇ ಸಿಗಲ್ಲ ನಿಮ್ಗೆ, ಎಲ್ಲ ಕೋಟಿ ಗಟ್ಲೆ ಇರುತ್ತೆ. ಸೊ ಆತದ್ರಲ್ಲಿ ಒಳ್ಳೆ ಬಜೆಟ್ ಅಲ್ಲಿ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತಾ ಇರೋ ಇದು? ಸರ್ ಈ ಗಾಡಿ ನಿಮ್ಗೆ ಮಾರ್ಕೆಟ್ ಪ್ರೈಸ್ ಚೆಕ್ ಮಾಡಿ 7,50,000 ಮೇಲೆ ಮಾರ್ತಾವ್ರೆ ಸರ್. ಈ ಗಾಡಿ ನಿಮ್ಗೆ 6,40,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 6,40,000 ಗೆ ಸೂಪರ್ ಕೊಡ್ತಾ ಇದೀವಿ ಸರ್. ಓನರ್? ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ವೆಹಿಕಲ್? ಹೌದು. ಸೂಪರ್ ಸರ್. ನೆಕ್ಸ್ಟ್ ನಮ್ ಜೊತೆ ಇನ್ನೊಂದು ರೆಕ್ಸ್ಟಾನ್ ಇದೆ, ಹೇಳಿ ಸರ್. ಸರ್ ರೆಕ್ಸ್ಟಾನ್ ನಿಮ್ಗೆ 2014-15 ಬರುತ್ತೆ ನಿಮ್ಗೆ ಗಾಡಿ. 14-15 ಎಲ್ಲ ಟಾಪ್ ಎಂಡ್ ಗಾಡಿ ಬರುತ್ತೆ. ಎಲ್ಲ ಮ್ಯಾಗ್ವಿಲ್ ಆಗಿರ್ಲಿ, ABS ಆಗಿರ್ಲಿ, 7 ಸೀಟರ್ ಗಾಡಿ, ಡೀಸೆಲ್. ಒಂದ್ ಒಳ್ಳೆ ಮೈಲೇಜ್ ಬೇಕಂದ್ರೆ ಖಂಡಿತ ರೆಕ್ಸ್ಟಾನ್ ಹೋಗ್ಬೋದು. ಒಂದ್ ಒಳ್ಳೆ ಪ್ರೈಸ್ ಕೂಡ ನಿಮ್ಗೆ ಸಿಕ್ಬಿಡುತ್ತೆ ಸರ್. ನಿಮ್ಗೆ ಸಿಕ್ಬಿಡುತ್ತಾ? ಹೌದು. ಏರ್ ಬ್ಯಾಗ್ ಎಷ್ಟು ಬರುತ್ತೆ? ಡ್ಯುಯಲ್ ಬರುತ್ತಾ? ಹೌದು ಸರ್. ಓಕೆ. ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ, ಚೆನ್ನಾಗಿ ಮೇಂಟೈನ್ ಆಗಿದೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಇದು ಟಾಪ್ ಅಂಡ್ ವೆಹಿಕಲ್. ನಿಮ್ಗೆ ಎಲ್ಲಾ ತರ ಆಪ್ಷನ್ಸ್ ಕೂಡ ಬರುತ್ತೆ ಇದರಲ್ಲಿ. ಸೊ ರೆಕ್ಸ್ಟಾನ್ ಸೆಕೆಂಡ್ ಓನರ್? ಹೌದು ಸರ್. ಪ್ರೈಸ್ ಸರ್ ಗಾಡಿ HR ನಂಬರ್ ಇರುತ್ತೆ, HR ಪಾಸಿಂಗ್. ಇನ್ ಕೇಸ್ ಕರ್ನಾಟಕ ಬೇಕಂದ್ರೆ ಮಾಡ್ಕೊಡ್ತೀನಿ. ಇದು HR NOC ಬೇಕಾದ್ರೆ ನಿಮ್ಗೆ 4,80,000 ಗೆ ಕ್ಲೋಸ್ ಮಾಡಿ. 4,80,000 ಗೆ ಐರಾವತ ಕೊಡ್ತಾ ಇದ್ದೀರಾ ಸರ್. ಎಕ್ಸ್ಟ್ರಾ ಅದನ್ನು 4,80,000 ಗೆ ಕೊಡ್ತಾ ಇದ್ದೀನಿ. ಓಕೆ. ಒಳ್ಳೆ ದೊಡ್ಡ ಗಾಡಿ ಸಿಗ್ತಾ ಇದೆ ಗುರು. 4,80,000 ಗೆ ವಿತ್ ಲೋನ್ ಕೂಡ ಆಗುತ್ತೆ ಅನ್ಸುತ್ತೆ. ಸೊ ನೆಕ್ಸ್ಟ್ ನಮ್ ಜೊತೆ XUV ಇದೆ. XUV ಬಗ್ಗೆ ಹೇಳಿ ಸರ್. ಸರ್ XUV 2013 ಮಾಡಲ್ W8 ಗಾಡಿ ಇದು. W8 ಗಾಡಿ ನಂಬರ್ ನೋಡ್ಕೊಳ್ಳಿ. ಗಾಡಿ DL ನಂಬರ್ ಇರುತ್ತೆ. ಈ ಗಾಡಿ ನಿಮ್ಗೆ NOC ಸಮೇತ ಕೊಡ್ತೀವಿ. ಸೊ ಗಾಡಿ ಎಲ್ಲ ನಿಮ್ಗೆ ಟಾಪ್ ಅಂಡ್ ಫೀಚರ್ಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇಂಟೀರಿಯರ್ ಕೂಡ ಚೆನ್ನಾಗಿದೆ ಗಾಡಿ. ಇಂಟೀರಿಯರ್ ತೋರಿಸ್ತೀನಿ ನೋಡ್ಬೋದು. ನಿಮ್ಗೆ ಡೈಮಂಡ್ ಕಟ್ ಅಲ್ಲಿ ಫಿನಿಶ್ ಅಲ್ಲಿ ಇದೆ. ಒಂಥರ ಬೇಜ್ ಫಿನಿಶ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಕ್ರೀಮ್ ಅಂತಾನೆ ಹೇಳ್ಬೋದು. ಕ್ರೀಮ್ ಅಂಡ್ ಬ್ಲಾಕ್ ಫಿನಿಶ್ ಅಲ್ಲಿ ಸೂಪರ್ ಆಗಿದೆ. ಒಂಥರ ಲಕ್ಸುರಿ ಫೀಲ್ ಕೊಡ್ತಾ ಇದೆ. ಇಂಟೀರಿಯರ್ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಕೂಡ ಸೂಪರ್ ಆಗಿದೆ. ಇದು ಡೆಲ್ಲಿ ವೆಹಿಕಲ್ ಆಗಿರೋದ್ರಿಂದ ನಿಮ್ಗೆ NOC ಸಮೇತ ಎಷ್ಟಾಗಿದೆ ಬೈ ಇದು? ಸರ್ ಇದು NOC ಸಮೇತ ನಿಮ್ಗೆ ಡೆಲ್ಲಿ ವೆಹಿಕಲ್ ನಿಮ್ಗೆ ಅದರ್ ಶೋರೂಮ್ ಅಲ್ಲಿ ಡೆಲ್ಲಿ ನಂಬರ್ ಇದ್ರೂ 6 ಲಕ್ಷಕ್ಕೆ ಸೆಲ್ಲಿಂಗ್ ಪ್ರೈಸ್ ಇರುತ್ತೆ ಸರ್. ನಾನು ಎಷ್ಟಕ್ಕೆ ಕೊಡ್ಬೋದು ಸರ್? ಎಷ್ಟಕ್ಕೆ ಕೊಡ್ಬೋದು? 5.5 ಬೇಡ ಸರ್. 5 ಲಕ್ಷ ಬೇಡ ಸರ್. 4.5 ಬೇಡ ಸರ್. 4 ಲಕ್ಷ ಬೇಡ ಸರ್. 3,80,000 ಕೊಟ್ಬಿಟ್ಟು XUV ತಗೊಂಡೋಗಿ ಸರ್. 3,80,000? ಹೌದು ಸರ್. 3,80,000ಕ್ಕೆ 500 ಅದು W8 ವೇರಿಯಂಟ್ ಕೊಡ್ತಾ ಇದ್ದೀವಿ. W6 ಸಿಗಲ್ಲ ಆ ಪ್ರೈಸ್ ಅಲ್ಲಿ ಅಂತಾನೆ ಹೇಳ್ಬೋದು ಅಲ್ವಾ?
ಓಕೆ ಸೂಪರ್ ಸರ್, ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಓಕೆ, ನಮ್ ಜೊತೆ ಒಂದು ಡಸ್ಟರ್ ಇದೆ, ಡಸ್ಟರ್ ಬಗ್ಗೆ ಹೇಳಿ ಸರ್. ಡಸ್ಟರ್ 2014 ಮಾಡಲ್ ಸಿಂಗಲ್ ಓನರ್, RX ಟಾಪ್ ಎಂಡ್ ಬರುತ್ತೆ ವಿತ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ABS ಸಮೇತ ಬರುತ್ತೆ. Okay. ಸೊ ಡೀಸೆಲ್ ಗಾಡಿ ಡೈಮಂಡ್ ಬ್ಲಾಕ್ ಅಲ್ಲಿ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಸೊ ಗಾಡಿ ಚೆಕ್ ಮಾಡಬಹುದು ಯಾವ ತರ ಕಂಡೀಷನ್ ಅಲ್ಲಿ ಇದೆ ಅಂತ. ಓಕೆ ಸೂಪರ್ ಆಗಿದೆ, ಇಂಟೀರಿಯರ್ ಚೆನ್ನಾಗಿದೆ, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಫೀಚರ್ಸ್ ವೈಸ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದು ಕೂಡ ಟಾಪ್ ಅಂಡ್ ವೆಹಿಕಲ್ ನಿಮ್ಗೆ. ಹೌದು ಸರ್. ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಬ್ಲಾಕ್ ಫಿನಿಶ್ ಅಲ್ಲಿ ಇದೆ. ಒಳಗಡೆ ಇಂಟೀರಿಯರ್ ಬಂದ್ಬಿಟ್ಟು ಕ್ರೀಮ್ ಫಿನಿಶ್ ಅಲ್ಲಿ ಇದೆ. ಏನ್ ಪ್ರೈಸ್ ಹೇಳ್ತಾ ಇದ್ರ ಬೈ? ಇದು 5,80,000 ಸೆಲ್ಲಿಂಗ್ ಪ್ರೈಸ್ ಇದೆ ನಿಮ್ಗೆ. ನಾರ್ಮಲಿ ನಮ್ ಶೋರೂಮ್ ಅಲ್ಲಿ 5,25,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 5,25,000 ಟಾಪ್ ಅಂಡ್ ಮಾಡಲ್ ಸಿಂಗಲ್ ಓನರ್ ಡಸ್ಟರ್ ಕೊಡ್ತಾ ಇದೀನಿ ಸರ್. ಸಿಂಗಲ್ ಓನರ್ ಡಸ್ಟರ್ ಕೊಡ್ತಾ ಇದಾರೆ. ಸೂಪರ್. ಸ್ಕಾರ್ಪಿಯೋ ಒಳ್ಳೆ ಗಾಡಿ ಸರ್. ಸ್ಕಾರ್ಪಿಯೋ 2009 ಮಾಡಲ್ ಎಮಾಕ್ ಬರುತ್ತೆ ಇದು. ಸೊ ಗಾಡಿ ಟಾಪ್ ಅಂಡ್ ಬರುತ್ತೆ. 7 ಸೀಟರ್ ಅಲ್ಲಿ ನಿಮ್ಗೆ ನಾರ್ಮಲ್ ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ ಗಾಡಿಯಲ್ಲಿ. ಸೊ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಮೇಂಟೈನ್ ಆಗಿದೆ. ಇದು ಕೂಡ ಟಾಪ್ ಅಂಡ್. ಹೌದು ಸರ್, ಟಾಪ್ ಅಂಡ್ ಗಾಡಿ ಬರುತ್ತೆ. ಓಕೆ, ನಿಮ್ಗೆ ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗಿದೆ. ಎಲ್ಲೂ ಕೂಡ ವೆರೆಂಟೈರ್ ಆಗಿಲ್ಲ. ಲೆದರ್ ಸೀಟ್ ಬರುತ್ತೆ ನಿಮ್ಗೆ. ಆಮೇಲೆ 7 ಸೀಟರ್ ವೆಹಿಕಲ್, ಇದೊಂದು ದೊಡ್ಡ ವೆಹಿಕಲ್ ಅಂತಾನೆ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಕೂಡ ಸೂಪರ್ ಆಗಿ ಮೇಂಟೈನ್ ಆಗಿದೆ. ಅದು ಮೇನ್ಲಿ ಅಂತ ಹೇಳಿದ್ರೆ ಇದು ಕರ್ನಾಟಕ ವೆಹಿಕಲ್ ಬೇರೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಇದು ಕಸ್ಟಮರ್ ವೆಹಿಕಲ್ 4 lakh ಹೇಳ್ತಾವ್ರೆ. ಆಲ್ಮೋಸ್ಟ್ ನೆಗೋಷಿಯಬಲ್ ಆಗುತ್ತೆ. ಒಂದು 370 380 ವರೆಗೂ ಆಗುತ್ತೆ ಸರ್. 380ಗೆ ಇದು ಸಿಗುತ್ತಾ ಸ್ಕಾರ್ಪಿಯೋ? ಅದು ಎಮಾಕ್ ಸಿಗುತ್ತೆ ಸರ್. 2009 ಮಾಡಲ್ ಟಾಪ್ ಅಂಡ್ ಗಾಡಿ ಸಿಗ್ಬಿಡುತ್ತೆ. ಹೌದು ಸೂಪರ್. ನೆಕ್ಸ್ಟ್ ನಮ್ ಜೊತೆ ಇನ್ನೊಂದು ರೆನಾಲ್ಟ್ ಡಸ್ಟರ್ ಇದೆ ಸರ್. ಇದು ಬಂದು DL ನಂಬರ್ ಇರುತ್ತೆ ನಿಮ್ಗೆ. ಸೊ ಗಾಡಿ ನೋಡಬಹುದು 2014 ಮಾಡಲ್ ಡೀಸೆಲ್ ಗಾಡಿ ಬರುತ್ತೆ. ಓಕೆ, ಡೀಸೆಲ್ ಇದು? ಹೌದು, ಡೀಸೆಲ್. ಓಕೆ, ಡೀಸೆಲ್ ಆಗಿರೋದ್ರೆ ನಿಮ್ಗೊಂದು 80 PS ಬರುತ್ತೆ ಸರ್. ಇದು 80 PS ಒಳ್ಳೆ ಮೈಲೇಜ್ ಕೂಡ ಒಳ್ಳೆ ಮೈಲೇಜ್ ಬರುತ್ತೆ ಸರ್ ಗಾಡಿ. ಓಕೆ, 85 PS ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಏನ್ ಪ್ರೈಸ್ ಹೇಳ್ತಾರೆ ಬೈ? 4 ಲಕ್ಷಕ್ಕೆ NOC ಸಮೇತ ಕೊಡ್ತೀನಿ ಸರ್ ಗಾಡಿ. 4 ಲಕ್ಷಕ್ಕೆ NOC ಸಮೇತ ಕೊಡ್ತೀನಿ. ಅದು 80 PS ಗಾಡಿ ಡಸ್ಟರ್. ಓಕೆ ಸೂಪರ್. ನೆಕ್ಸ್ಟ್ ನಮ್ ಜೊತೆ ಒಂದು ದೊಡ್ಡ ಕಿಂಗ್ ಗಾಡಿ ಅಂತಾನೆ ಹೇಳ್ಬೋದು, ಫಾರ್ಚುನರ್ ಬಗ್ಗೆ ಹೇಳಿ ಸರ್. ಹೌದು, ಕಿಂಗ್ ಬಟ್ ಕಿಂಗ್ ಪ್ರೈಸ್ ಹೇಳಲ್ಲ ನಾನು, ನಾರ್ಮಲ್ ಪ್ರೈಸ್ ಹೇಳ್ತೀನಿ. ಕ್ವೀನ್ ಪ್ರೈಸ್ ಹೇಳಿ. ಕ್ವೀನ್ ಪ್ರೈಸ್ ಹೇಳ್ತೀನಿ. 2013 ಮಾಡಲ್ ಗಾಡಿ ನಿಮ್ಗೆ. ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ತರ ಮೇಂಟೈನ್ ಆಗಿದೆ ಗಾಡಿ. ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಶೋರೂಮ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ. ಹೌದು ಸರ್. ಓಕೆ, ಇಂಟೀರಿಯರ್ ನೋಡ್ಬೋದು. ಆ ಫಾರ್ಚುನರ್ ಬಾಗಿಲು ತೆಗೆಯದೇ ಒಂಥರ ಖುಷಿಯಪ್ಪ. ಒಳಗಡೆ ನೋಡ್ತಾ ಇದ್ರೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ಏನೋ ಒಂದು ಲಾರಿ ಫೀಲ್ ಬರುತ್ತೆ. ಅದು ದೊಡ್ಡದಾಗಿ ಮೇಲೆ ಹತ್ತಿ ಕೂತ್ಕೋಬೇಕಲ್ಲ, ಆ ತರ ಆನೆ ಫೀಲ್ ಅಲ್ಲ. ಸೊ ಚೆನ್ನಾಗಿದೆ ಗಾಡಿ ಕೂಡ. ಓವರ್ ಆಲ್ ಇಂಟೀರಿಯರ್ ಚೆನ್ನಾಗಿದೆ, ಎಕ್ಸ್ಟೀರಿಯರ್ ಎಲ್ಲ ಚೆನ್ನಾಗಿದೆ. ಫಾರ್ಚುನರ್ ಬಗ್ಗೆ ನಾನೇನು ಹೇಳೋದ್ ಬೇಡ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ ಇದು HR ನಂಬರ್ ನಿಮ್ಗೆ. ನಾರ್ಮಲ್ ಕರ್ನಾಟಕ ಗಾಡಿ ತಗೊಳಕೋದ್ರೆ ಡೈರೆಕ್ಟ್ ಕರ್ನಾಟಕ ನಂಬರ್ 17 ಲಕ್ಷ 17 lakh ಇರುತ್ತೆ. ನಾನು ವಿತ್ ಕರ್ನಾಟಕ 14 lakh ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ವಿತ್ ಕರ್ನಾಟಕ? ಹೌದು, ಬೇಡ ಸರ್, ಕರ್ನಾಟಕ NOC ಸಾಕಂದ್ರೆ 12 ಲಕ್ಷಕ್ಕೆ ಕ್ಲೋಸ್ ಮಾಡಿ ಕೊಡ್ತೀನಿ. 12 ಲಕ್ಷಕ್ಕೆ ಫಾರ್ಚುನರ್ ಕೊಡ್ತೀನಿ ಸರ್. ನೆಕ್ಸ್ಟ್ ನಮ್ ಜೊತೆ ಇನ್ನ ಥರ್ಡ್ ಒಂದು ಡಸ್ಟರ್ ಇದೆ. ಇದು ಕರ್ನಾಟಕ. ಹೌದು, 13-14 ಮಾಡಲ್ ಬರುತ್ತೆ ಗಾಡಿ. ಇದು ಕರ್ನಾಟಕ ನಂಬರ್ ಇರುತ್ತೆ. RX ಟಾಪ್ ಅಂಡ್ ಬರುತ್ತೆ. ಮ್ಯಾಗ್ ವೀಲ್ ಏರ್ ಬ್ಯಾಗ್ ABS ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್. ಆಕ್ಸೆಸರೀಸ್ ಎಲ್ಲ ತುಂಬಾನೇ ಫಿಟ್ಟಿಂಗ್ಸ್ ಹಾಕ್ಸ್ಕೊಂಡಿದ್ದಾರೆ. ಕ್ರೋಮ್ ಫಿನಿಶ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಚೆನ್ನಾಗಿದೆ. ಓವರ್ ಆಲ್ ಇಂಟೀರಿಯರ್ ಸೂಪರ್ ಆಗಿದೆ. ಆಮೇಲೆ ಕುಶನ್ ಫಿನಿಶ್ ಅಲ್ಲಿ ಸೀಟ್ ಇದೆ. ಓವರ್ ಆಲ್ ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್ ಎಲ್ಲ ಸೂಪರ್ ಆಗಿ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಬೈ? ಪ್ರೈಸ್ ಬಿಟ್ಟಾಕಿ 5,500ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಚೆಕ್ ಮಾಡ್ಕೊ ಬನ್ನಿ. 4 400 ಕಡೆ ಹೋಗಿ ನಾವು ಕೊಡ್ತಾ ಇರೋ ಪ್ರೈಸ್ ಯಾರನ್ನ ಕೊಟ್ರೆ ಕಣ್ ಮುಚ್ಕೊಂಡ್ ತಗೊಳ್ಳಿ ಅಂತ. ಕಣ್ ಮುಚ್ಕೊಂಬೇಡ, ಗಾಡಿ ಚೆಕ್ ಮಾಡ್ಕೊಂಡು ತಗೊಳ್ಳಿ. ಯಾಕಂದ್ರೆ ನಾವು ಚೆಕ್ ಮಾಡಕ್ಕೆ ಕೊಡ್ತೀವಿ, ಅಂತ ಕ್ವಾಲಿಟಿ ಕೊಡ್ತೀವಿ ಗಾಡಿ ನಾವು. 5,500 ಕ್ಲೋಸ್ 5,50,000ಗೆ ಕ್ಲೋಸ್ ಮಾಡಿ. ಓನರ್ ಎಷ್ಟು ಹೇಳಿದ್ರಿ? ಸೆಕೆಂಡ್ ಓನರ್ ಗಾಡಿ ಬರುತ್ತೆ. ಸೆಕೆಂಡ್ ಓನರ್. ಹೌದು, ಮಾಡ್ಲು 14 ಮಾಡಲ್ 13-14 ಬರುತ್ತೆ. 13-14 ಹೌದು. ಓಕೆ, ನಮ್ ಜೊತೆ ಒಂದು i10 ಇದೆ ಮೆರೂನ್ ಕಲರ್ ಅಲ್ಲಿ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ 2016 ಮಾಡಲ್ ಗಾಡಿ ನಿಮ್ಗೆ. ಮ್ಯಾಗ್ನಾ ಬರುತ್ತೆ i10. ಸೊ ಗಾಡಿ ನೋಡಬಹುದು ಯಾವ ತರ ಮೇಂಟೈನ್ ಆಗಿದೆ ಅಂತ. ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ಗಾಡಿಯಲ್ಲಿ. ಎಕ್ಸ್ಟ್ರಾ ಕ್ಲಾಸ್ ಮೇಂಟೈನ್ ಮಾಡೋರ ಕಸ್ಟಮರ್ ಸರ್. ಇದು ಅಷ್ಟೇ, ಗಾಡಿ ಡೋರ್ ತೆಗಿತದಂಗೆ ಫೀಲ್ ಆಯ್ತು ಗುರು, ನಿಜ ಹೇಳ್ತೀನಿ. ಚೆನ್ನಾಗಿದೆ. ಎಲ್ಲೂ ಕೂಡ ನಾನು ಈ ತರ ಹೇಳಿರ್ಲಿಲ್ಲ. ಆ ತರ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಏನ್ ಪ್ರೈಸ್ ಹೇಳ್ತಾರ ಬೈ ಇದು? 16 ಮಾಡಲ್ i10 ಮ್ಯಾಗ್ನಾ ನಿಮ್ಗೆ ಮಾರ್ಕೆಟ್ ಚೆಕ್ ಮಾಡ್ಕೊ ಬನ್ನಿ. 4 ಲಕ್ಷ ಮೇಲೆ ಇದೆ ಸೆಲ್ಲಿಂಗ್ ಪ್ರೈಸ್. 3,70,000 ಗೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ. 3,70,000 ಸಿಂಗಲ್ ಓನರ್. ಸಿಂಗಲ್ ಓನರ್ 2016 ಮಾಡಲ್ ಬರೀ 50,000 ಹೊಡಿರೋದು ಗಾಡಿ. ಅಷ್ಟೇನಾ? ಸೂಪರ್ ಸರ್, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಆಕ್ಚುಲಿ ಇಯಾನ್ ಇದೆ, ಇನ್ನೊಂದು ಇಯಾನ್ ಬ್ಲೂ ಕಲರ್ ಅಲ್ಲಿ ಇದೆ. ಸರ್ ಇಯಾನ್ ಸ್ಪೋರ್ಟ್ಸ್ ಗಾಡಿಯಲ್ಲಿ ಸಿಂಗಲ್ ಏರ್ ಬ್ಯಾಗ್ ಕೂಡ ಬಂದ್ಬಿಡುತ್ತೆ ನಿಮ್ಗೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಏರ್ ಬ್ಯಾಗ್ ಬರುತ್ತೆ ಸೇಫ್ಟಿ ವೈಸ್ ಅಲ್ಲಿ. 2012 ಮಾಡಲ್ ಗಾಡಿ ನೋಡಬಹುದು ಯಾವ ತರ ಮೇಂಟೈನ್ ಆಗಿದೆ ಅಂತ. ಗಾಡಿ ಟೈರ್ ಎಲ್ಲ ಸೂಪರ್ ಆಗಿದೆ. ಟೈರ್ ಎಲ್ಲ ಹೊಸದಾಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಸೇಫ್ಟಿ ವೈಸ್ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. 2 ಡೋರ್ ಪವರ್ ವಿಂಡೋ ಬರುತ್ತೆ. ಆಮೇಲೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಮ್ಯಾನ್ಯಲ್ ಬರುತ್ತೆ. ಅಂಡ್ ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಬೇಜ್ ಅಂಡ್ ಬ್ಲಾಕ್ ಫಿನಿಶ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇದು ಕೂಡ ಚಿಕ್ಕ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಇದು
ರೋಡ್ಗೆ ತುಂಬಾ ಒಳ್ಳೇದು, ನಮ್ ಬೆಂಗಳೂರು ರೋಡ್ಗೆ ಅಂತಾನೆ ಹೇಳ್ಬೋದು ಅಂತ ಒಂದು ಗಾಡಿ ಚೆನ್ನಾಗಿದೆ. ಓನರ್ ಎಷ್ಟಾಗಿದೆ ಬೈ ಇದು? ಸರ್ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಬರುತ್ತಾ ಇದು ಸರ್, ಇದು ಕಮ್ಯುನಿಟಿ ಇಂಡಿವಿಜುವಲ್ ಸೆಕೆಂಡ್ ಓನರ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತಾರೆ ಬೈ ಇದು? ಸರ್ ಸ್ಪೋರ್ಟ್ಸ್ ವೇರಿಯಂಟ್ ಏರ್ ಬ್ಯಾಗ್ ಬರೋ ಇಯಾನ್ ನಿಮ್ಗೆ ಮಾರ್ಕೆಟ್ ಸೆಲ್ಲಿಂಗ್ ಪ್ರೈಸ್ 3,50,000 ಇದೆ. ಬೇಡ 2,90,000 ಗೆ ನಮ್ ಶೋರೂಮ್ ಅಲ್ಲಿ ಕ್ಲೋಸ್ ಮಾಡಿ ಕೊಡ್ತೀವಿ. 2,90,000 ಗೆ ಕೊಡ್ತೀವಿ. ಇನ್ನೂ ಚೂರು ಹೆಚ್ಚು ಕಡಿಮೆ ಮಾಡ್ತೀರಾ? ಖಂಡಿತ ಮಾಡ್ಕೊಡ್ತೀನಿ. ಗಾಡಿ ಬಂದು ನೋಡ್ಲಿ, ಚೆಕ್ ಮಾಡ್ಲಿ. ಒಂದ್ಸತಿ ಐಡೆಂಟಿ ಕಾರ್ಡ್ ಬಂದ್ರೆ ಖಂಡಿತ ತಗೊಳ್ಳೋರು ತಗೊಂಡ್ ಹೋಗ್ತಾರೆ. ತಗೊಂಡ್ ಹೋಗ್ತಾರೆ. ಗಾಡಿ ಕಂಡೀಷನ್ ನೋಡಿ ಫಸ್ಟ್, ಓಡಿಸಿ ಚೆಕ್ ಮಾಡ್ಬಿಟ್ಟು ಗಾಡಿ ಒಂದ್ ಪ್ರೈಸ್ ನಿಮ್ಗೆ ಅನ್ಸುತ್ತಲ್ಲ ಅದ್ ಹೇಳಿ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರೆ ಕೊಡ್ತಾರೆ, ಇಲ್ಲ ಅವ್ರದ್ದು ಒಂದು ಪ್ರೈಸ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನಮ್ ಜೊತೆ ಒಂದು ಇಟಿಯೋಸ್ ಲೀವಾ ಇದೆ. 2014 ಮಾಡಲು ಇಟಿಯೋಸ್ ಲೀವಾ. ಸೊ ಗಾಡಿ ನಿಮ್ಗೆ ಚೆಕ್ ಮಾಡ್ಬೋದು. ಆಲ್ಮೋಸ್ಟ್ ಸುಮಾರು ಜನ ಇಟಿಯೋಸ್ ಅಂತಾರೆ ಸರ್. ಎರಡು ಆಪ್ಷನ್ ಇದೆ, 14 ಇದೆ, 11 ಇದೆ, ವೈಟ್ ಆಪ್ಷನ್ ಇದೆ, ಅಲ್ಲಿದೆ. ಸೊ ಇದು ತೋರಿಸ್ಕೊಳ್ಳಿ. ಇದು ಪೆಟ್ರೋಲ್ ಗಾಡಿ ಬರುತ್ತೆ, ಇಟಿಯೋಸ್ ಲೀವಾ ಜಿ ವೇರಿಯಂಟ್ ಪೆಟ್ರೋಲ್. ಹೌದು. ಓಕೆ. ಇಂಟೀರಿಯರ್ ನೋಡಬಹುದು, ಕುಶನ್ ಫಿನಿಶ್ ಅಲ್ಲಿ ಸೀಟ್ ಇದೆ. ಹಾಗೆ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿಸ್ಕೊಂಡಿದ್ದಾರೆ. ಓವರ್ ಆಲ್ ಬಾಡಿ ಲೈನ್ ಕೂಡ ಸೂಪರ್ ಆಗಿದೆ. ಸಡನ್ ಬೇಡ, ಹ್ಯಾಚ್ ಬೇಕು ಅನ್ನೋರಿಗೆ ಸೊ ಒಳ್ಳೆ ಗಾಡಿ ಇದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಏನ್ ಪ್ರೈಸ್ ಹೇಳ್ತಾರೆ? ಇಟಿಯೋಸ್ ಲೀವಾ 14 ಮಾಡಲ್ ನಿಮ್ಗೆ ಮಾರ್ಕೆಟ್ ಪ್ರೈಸ್ ನಿಮ್ಗೆ 5 ಲಕ್ಷ ಕೂಡ ಮಾಡ್ತಾರೆ ಮಾಡೋರು. 4,40,000 ಫೈನಲ್ ಟು ಫೈನಲ್ ಕ್ಲೋಸ್ ಮಾಡಿ 4,40,000. ಹೌದು ಸರ್, ಸೂಪರ್ ಸರ್, ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಇಟಿಯೋಸ್ ಲೀವಾ ಜಿ ವೇರಿಯಂಟ್ ಇದು. ಸೊ ನೆಕ್ಸ್ಟ್ ನಮ್ ಜೊತೆ ಒಂದು ಜಾಜ್ ಇದೆ. ಜಾಜ್ ಬ್ಲಾಕ್ ಕಲರ್ ಇದೆ. ಬ್ಲಾಕ್ ಸರ್ ಇದು? ಸರ್ ಇದು ಗ್ರೀನ್ ಕಲರ್ ಬರುತ್ತೆ ಸರ್. ಹೌದಾ, ಒಂಥರ ಲೈಟ್ ಗ್ರೀನ್ ಬರುತ್ತೆ. ಇದು 2015 ಮಾಡಲ್ ಬರುತ್ತೆ. ವಿ ವೇರಿಯಂಟ್ ಟಾಪ್ ಎಂಡ್ ಬರುತ್ತೆ. ಏರ್ ಬ್ಯಾಗ್ ಮ್ಯಾಗ್ವೇಲ್ ಏರ್ ಬ್ಯಾಗ್ ABS ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ನಿಮ್ಗೆ. ಓಕೆ. ಇಂಟೀರಿಯರ್ ಎಲ್ಲ ನೋಡಬಹುದು ಹೇಗಿದೆ ಅಂತ. ನಿಮ್ಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಹಾಗೆ ಡ್ಯೂಯಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಹಾಗೆ ನಿಮ್ಗೆ ಲೆದರ್ ಸೀಟ್ ಎಲ್ಲ ಬರುತ್ತೆ. ಸೊ ಮ್ಯಾನ್ಯಲ್ ವೇರಿಯಂಟ್ ಇದು. 15 ಮಾಡಲು ಸಿಂಗಲ್ ಓನರ್. ಹೌದು ಸರ್. ಸರ್ ಈ ಗಾಡಿ ನಿಮ್ಗೆ 15 ಮಾಡಲ್ ಜಾಜ್ ಟಾಪ್ ಎಂಡ್ ಗಾಡಿ. ಪೂರ್ತಿ ಬೆಂಗಳೂರು ಸುತ್ಕೊಂಡೇ ಇರ್ಬೇಕು, ಕೊಡ್ತಾರೆ. ಹೌದು, ಯಾರು ಕೊಡಲ್ಲ. 5ವರೆಗೆ ಫೈನಲ್ ಕ್ಲೋಸ್ ಮಾಡಿ. 5ವರೆಗೆ ಕರ್ನಾಟಕ ಗಾಡಿ ಟಾಪ್ ಎಂಡ್ ಕೊಡ್ತಾ ಇದೀನಿ ಸರ್. ಸೂಪರ್ ಸರ್, ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಆಕ್ಚುಲಿ. ಹಾಗೆ ನಮ್ ಜೊತೆ ಅದು ಬೇಡ ಅಂದ್ರೆ ದೊಡ್ಡ ಗಾಡಿ ಬೇಕಾ, ದೊಡ್ಡ ಗಾಡಿಯಲ್ಲಿ ಇನ್ನ ಸ್ವಲ್ಪ ಲೋ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ಬೇಕು ಮತ್ತೆ ಫ್ಯಾಮಿಲಿಗೆ ಬೇಕು ಅನ್ನೋರಿಗೆ ಎರಡೆರಡು ತರ ವೇರಿಯಂಟ್ ಇದೆ. ಎರಡು ಗಾಡಿ ಫಸ್ಟ್ ನಂಬರ್ ತೋರಿಸ್ಕೊಳ್ಳಿ. ಇದು ಬಂದ್ಬಿಟ್ಟು ಉಡಿಸಾ ನಂಬರ್, ಉಡಿಸಾ ನಂಬರ್ ಇದೆ. ಇದು ಡಿಲ್ಲಿ ನಂಬರ್. ಎರಡು 14 ಮಾಡಲ್ ಬರುತ್ತೆ, 13 14 ಬರುತ್ತೆ. ಎರಡು ನಿಮ್ಗೆ ಆಲ್ಮೋಸ್ಟ್ ಡೀಸೆಲ್ ಟಾಪ್ ಎಂಡ್ ಗಾಡಿ ಬರುತ್ತೆ ಸರ್. ಡೀಸೆಲ್ ಟಾಪ್ ಎಂಡ್ ಗಾಡಿ. ಇಕೋ ಸ್ಪೋರ್ಟ್ಸ್ ಪ್ಲಾನ್ ಮಾಡೋರು ಗೊತ್ತಿರುತ್ತೆ ಯಾವ ತರ ಪರ್ಫಾರ್ಮೆನ್ಸ್ ಇರುತ್ತೆ ಇಕೋ ಸ್ಪೋರ್ಟ್ಸ್ ಅಂತ. ಸರ್ ಈ ಗಾಡಿ ಎರಡು NOC ಸಮೇತ ನಿಮ್ಗೆ ಟಾಪ್ ಅಂಡ್ ಏರ್ ಬ್ಯಾಗ್ ABS ಎಲ್ಲ ಆಪ್ಷನ್ ಬರುತ್ತೆ. 4,50,000 ಗೆ NOC ಸಮೇತ ಕೊಡ್ತೀನಿ ಸರ್. 4,50,000 ಗೆ ಎರಡು ಗಾಡಿನೂ ಸರ್. ಹೌದಾ, ಸೂಪರ್. ಇದಂತೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದು ಚೆನ್ನಾಗಿದೆ ಸರ್. ಇದು ಚೆನ್ನಾಗಿದೆ. ಲೈಟಿಂಗ್ ಒಂಥರ ಡಿಮ್ ಆಗಿ ಕಾಣ್ತಿದೆ. ಪಾಲಿಶ್ ಆಗಿಲ್ಲ. ಇದು ಪಾಲಿಶ್ ಆಗಿದೆ. ಇದು ನಂಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಇದು ಟಾಪ್ ಅಂಡ್ ವೆಹಿಕಲ್. ನಿಮ್ಗೆ ಆಕ್ಸೆಸರೀಸ್ ಎಲ್ಲ ತುಂಬಾನೇ ಫಿನಿಶಿಂಗ್ ಎಲ್ಲ ನೋಡ್ಬೋದು. ನಿಮ್ಗೆ ಏನೋ ಸ್ಟೀಲ್ ಫಿನಿಶಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ. ಇಂಟೀರಿಯರ್ ನೋಡ್ಬೋದು ಹೇಗಿದೆ ಅಂತ. ಇಂಟೀರಿಯರ್ ಅಂತೂ ಸ್ಪೋರ್ಟಿ ಲುಕ್ ಅಲ್ಲಿ, ಅಫ್ಕೋರ್ಸ್ ಸ್ಪೋರ್ಟ್ಸ್ ನಿಮ್ಗೆ ಫೋರ್ಡ್ ವೆಹಿಕಲ್ ಎಲ್ಲ ಇಂಟೀರಿಯರ್ ಎಲ್ಲ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಟಾಪ್ ಅಂಡ್ ವೆಹಿಕಲ್. ಸೊ ನಿಮ್ಗೆ ಸಪರೇಟ್ ಸ್ಟೆಪ್ನಿ ವೀಲ್ಸ್ ಹಾಕಕ್ಕೆ ಕೂಡ ಸ್ಪೇಸ್ ಇದೆ. ಕರ್ನಾಟಕ ನಂಬರ್ ಬೇಕಾದ್ರೂ ಮಾಡಿಸ್ಕೊಡ್ತೀನಿ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಬಂದ್ ಗಾಡಿ ನೋಡಿ, ನಿಮ್ಗೆ ಯಾವ ತರ ಬಜೆಟ್ ಇರುತ್ತೆ ಆ ತರ ಬಜೆಟ್ ಅಲ್ಲಿ ಮಾಡಿಕೊಡ್ತೀನಿ. ಓಕೆ, ಇದ್ರದ್ದು ಇಂಟೀರಿಯರ್ ತೋರಿಸ್ಬಿಡ್ತೀನಿ, ನೋಡ್ಬೋದು. ಇದು ಕೂಡ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದರಲ್ಲೂ ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸೊ ಇದಕ್ಕಿಂತ ಇದು ಇನ್ನ ಜಾಸ್ತಿ ಆಕ್ಸೆಸರೀಸ್ ಎಲ್ಲ ಅದರಲ್ಲೇ ಇದೆ. ಸೊ ನೆಕ್ಸ್ಟ್ ನಮ್ ಜೊತೆ ಒಂದು ಪುಂಟೋ ಇದೆ. ಪುಂಟೋ ಬಗ್ಗೆ ಹೇಳಿ ಸರ್. ಸರ್ ಫಿಯೇಟ್ ಪುಂಟೋ 2011 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಸೊ ಗಾಡಿ ನಿಮ್ಗೆ ಫಿಯೇಟ್ ಪುಂಟೋ ಅಲ್ಲಿ ಒಂದ್ ಒಳ್ಳೆ ಮೈಲೇಜ್, ಲೋ ಮೇಂಟೆನೆನ್ಸ್ ಬೇಕಂದ್ರೆ ಖಂಡಿತ ಪುಂಟೋಗೆ ಹೋಗ್ಬೋದು ಸರ್. ಪುಂಟೋ ಲೋ ಮೇಂಟೆನೆನ್ಸ್. ಹೌದು ಸರ್, ಲೋ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಬರುತ್ತೆ. ನಿಮ್ಗೆ ಬಿಲ್ಡ್ ಕ್ವಾಲಿಟಿ ಆಗಿರ್ಲಿ ತುಂಬಾ ಗಟ್ಟಿಯಾಗಿರುತ್ತೆ. ಗಾಡಿಯಲ್ಲಿ ಪವರ್ ವಿಂಡೋ, AC ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಆಪ್ಷನ್ ಮಾಡ್ಬಿಡುತ್ತೆ ಸರ್. AC ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದು ಬೇಸ್ ವೇರಿಯಂಟ್ ನ ವೆಹಿಕಲ್. ಏನ್ ಪ್ರೈಸ್ ಹೇಳ್ತಾರೆ ಸರ್ ಇದು? ಸರ್ ಇದು ಆಲ್ಮೋಸ್ಟ್ 11 ಮಾಡಲ್ ನಿಮ್ಗೆ 3 ಲಕ್ಷ ಸೆಲ್ಲಿಂಗ್ ಪ್ರೈಸ್ ಇದೆ ಶೋರೂಮ್ ಅಲ್ಲಿ. 2,40,000 45,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 2,45,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಓಕೆ, ಇದಕ್ಕೆ ಲೋನ್ ಆಗುತ್ತಾ? ಆಗುತ್ತೆ. ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ಖಂಡಿತ ಮಾಡ್ಕೊಡ್ತೀನಿ, ಲೋನ್ ಎಲ್ಲ ಆಗುತ್ತೆ. ನೆಕ್ಸ್ಟ್ ನಮ್ ಜೊತೆ ಇನ್ನೊಂದು ಲೀವಾ ಇದೆ, ವೈಟ್ ಕಲರ್. ಅವಾಗಲೇ ಹೇಳ್ದಂಗೆ ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ 2011 ಮಾಡಲ್ ಇಟಿಯೋಸ್ ಲೀವಾ ನಿಮ್ಗೆ ಇನ್ನೊಂದು G ವೇರಿಯಂಟ್ ಇರುತ್ತೆ, ಪೆಟ್ರೋಲ್ ಗಾಡಿ ಇರುತ್ತೆ. ಈ ಗಾಡಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್. ಓಕೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಲೆದರ್ ಸೀಟ್ ಇದೆ ನಿಮ್ಗೆ. ಇಂಟೀರಿಯರ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಕೂಡ ಚೆನ್ನಾಗಿದೆ. ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ, ಡೆಂಟ್ಸ್ ಆಗಲಿ ಏನು ಇಲ್ಲ. ಏನ್ ಪ್ರೈಸ್ ಹೇಳ್ತೀರಾ? 4 ಲಕ್ಷ ಕೆಳಗಡೆ ಯಾರು ಕೊಡಲ್ಲ ಸರ್. 3 ಲಕ್ಷಕ್ಕೆ ನಮ್ ಶೋರೂಮ್ ಅಲ್ಲಿ, 3.5 ಲಕ್ಷಕ್ಕೆ ನಮ್ ಶೋರೂಮ್ ಅಲ್ಲಿ ನಾನು ಕ್ಲೋಸ್ ಮಾಡಿ ಕೊಡ್ತೀನಿ. 3.5 ಲಕ್ಷ, 3,50,000 ಗೆ ಇಟಿಯೋಸ್ ಕೊಡ್ತಾ ಇದೀನಿ ಸರ್. 3,50,000 ಗೆ ನಿಮ್ಗೆ ಇಟಿಯೋಸ್ ಲೀವಾ ಸಿಗುತ್ತೆ. ಹಾಗೆ ನಮ್ ಜೊತೆ ಅಲ್ಲೊಂದ್ ಬಿಟ್ಟು ಇಲ್ಲೊಂದ್ ಬಿಟ್ಟು ಇಲ್ಲಿ ಯಾರು ಅಂತ ಹೇಳ್ದಂಗೆ ನಮ್ಗೆ ನೆಕ್ಸ್ಟ್ ಇನ್ನೊಂದು ಜಾಸ್ತಿ ಇದೆ. ವಿ ವೇರಿಯಂಟ್ ಟಾಪ್ ಎಂಡ್ ಬರುತ್ತೆ. ಇದು ಗ್ರೇ ಕಲರ್ ಅಲ್ಲಿ ಬಂದ್ಬಿಡುತ್ತೆ ನಿಮ್ಗೆ. ಇದು ಕೂಡ ಟಾಪ್ ಎಂಡ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಗಾಡಿ. ಓಕೆ, ಇದ್ರಲ್ಲೂ ಎಲ್ಲಾ ತರ ಆಪ್ಷನ್ ಸೇಮ್. ಅದ್ರಲ್ಲಿ ಏನ್ ಬರುತ್ತೆ ಅದೇ ಆಪ್ಷನ್ಸ್ ಇದ್ರಲ್ಲೂ ಬರುತ್ತೆ. ಚೆನ್ನಾಗಿದೆ. ಇದ್ರಲ್ಲೂ ಕೂಡ
ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇಂಟೀರಿಯರ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಲೆದರ್ ಸೀಟ್ ಎಲ್ಲ ಇದೆ ಇದರಲ್ಲಿ. ಸೊ ಇದು ಕೂಡ ಟಾಪ್ ಎಂಡ್ ಆಗಿರೋದ್ರಿಂದ 15 ಮಾಡಲ್ ಅಲ್ವಾ ಇದು? ಹೌದು ಸರ್. ಸಿಂಗಲ್ ಓನರಾ? ಸೆಕೆಂಡ್ ಓನರ್ ಬರುತ್ತೆ ಸರ್. ಸೆಕೆಂಡ್ ಓನರ್. ಪ್ರೈಸ್ ಎಷ್ಟಾಗಿದೆ ಬೈ? ಸರ್ 5.5 ಕ್ಲೋಸ್ ಮಾಡಿ ಕೊಡ್ತೀನಿ. 5.5? ಹೌದು ಸರ್. ಸಿಯಾಜ್ಗೆ ಒಳ್ಳೆ ಫ್ಯಾನ್ ಬೇಸ್ ಇದೆ ಆಕ್ಚುಲಿ. ಒಂಥರ ರೋಡ್ ಕಿಂಗ್ ಅಂತಾನೆ ಹೇಳ್ಬೋದು. ಒಳ್ಳೆ ಮೇಂಟೆನೆನ್ಸ್ ಗಾಡಿ. ಸಿಯಾಜ್ ಲಕ್ಸುರಿ ಫ್ಯಾನ್ ಬೇಸ್ ಇದೆ, ಬಟ್ ಸಿಯಾಜ್ ಆಟೋಮೆಟಿಕ್ ಗೆ ಫ್ಯಾನ್ ಬೂಸ್ಟ್ ಇದೆ. ಹೌದಾ? ಹೌದು, ಆ ತರ ಡಿಮಾಂಡ್ ಇರುತ್ತೆ. ಆಟೋಮೆಟಿಕ್ ಅಲ್ಲಿ ಸಿಯಾಜ್ ಅವೈಲೇಬಲ್ ಇದೆ ಸರ್. 2014 ಮಾಡಲ್ ಟಾಪ್ ಎಂಡ್ ಬರುತ್ತೆ. ZXi ವಿತ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ನಿಮ್ಗೆ. ಓಕೆ ಸೂಪರ್. ಇದು ಆಟೋಮೆಟಿಕ್ ವೇರಿಯಂಟ್ ಗುರು. ಸಿಯಾಜ್ ಅಲ್ಲಿ ನಿಮ್ಗೆ ಆಟೋಮೆಟಿಕ್ ತುಂಬಾ ಕಡೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಮ್ಯಾನ್ಯಲ್ ಆದ್ರೆ ಸಿಕ್ಬಿಡುತ್ತೆ ನಿಮ್ಗೆ. ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗಿದೆ, ಲೆದರ್ ಸೀಟ್ ಅಲ್ಲಿ ಇದೆ. ಹಂಗೆ ಇಂಟೀರಿಯರ್ ಅಂತೂ ಸೂಪರ್ ಆಗಿದೆ, ಆಸ್ ಯೂಶುವಲ್ ಸ್ಪೋರ್ಟಿ ಲುಕ್ ಅಲ್ಲಿ ಇದೆ. ಓವರ್ ಆಲ್ ಬಾಡಿ ಲೈನ್ ಕೂಡ ಚೆನ್ನಾಗಿದೆ, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತಾ ಇರ ಬೈ? ಸರ್ 650 ಸೆಲ್ಲಿಂಗ್ ಪ್ರೈಸ್ ಇದೆ. 5,90,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 5,90,000 ಆಟೋಮೆಟಿಕ್ ಸಿಯಾಸ್ ಕೊಡ್ತಾ ಇದೀನಿ ಸರ್. 14 ಮಾಡಲ್ ಸಿಂಗಲ್ ಓನರ್ ಗಾಡಿ, ಅದನ್ನು ಸಿಂಗಲ್ ಓನರ್. ಹೌದು ಸರ್. ನೆಕ್ಸ್ಟ್ ರಾಪಿಡ್ ಇದೆ ಸರ್, ಆಂಬಿಯೇಷನ್ ವೇರಿಯಂಟ್ 2012 ಮಾಡಲ್ ಬರುತ್ತೆ ಸರ್ ಗಾಡಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕೋರೆ. ಆಂಬಿಯೇಷನ್ ವೇರಿಯಂಟ್ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕೋರೆ ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ ನಿಮ್ಗೆ. ಗಾಡಿಯಲ್ಲಿ ಏರ್ ಬ್ಯಾಗ್ ಕೂಡ ಸಿಂಗಲ್ ಏರ್ ಬ್ಯಾಗ್ ಕೂಡ ಬಂದ್ಬಿಡುತ್ತೆ. ಸಿಂಗಲ್ ಏರ್ ಬ್ಯಾಗು ಬರುತ್ತೆ. ನೋಡಬಹುದು ಇಂಟೀರಿಯರ್ ಹೇಗಿದೆ ಅಂತ. ಇಂಟೀರಿಯರ್ ಕೂಡ ಚೆನ್ನಾಗಿ ಮೇಂಟೈನ್ ಆಗಿರೋ ಅಂತಾನೆ ಹೇಳ್ಬೋದು. ಸಿಂಗಲ್ ಏರ್ ಬ್ಯಾಗು ಮತ್ತೆ ಕುಶನ್ ಫಿನಿಶ್ ಅಲ್ಲಿ ಸೀಟು. ಓವರ್ ಆಲ್ ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. 2011 ಮಾಡಲ್ ಇದು. 12 ಮಾಡಲ್ ಸರ್. 12 ಮಾಡಲ್. ಪ್ರೈಸ್ ಏನ್ ಹೇಳ್ತೀರಾ ಬೈ? ಸರ್ ಇದು 4,25,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 4,25,000. ಇನ್ನೊಂದು ಪ್ರೈಸ್ ಹೇಳಿ ಬೈ ಸರ್. ಖಂಡಿತ ಬನ್ನಿ, ಗಾಡಿ ನೋಡಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ. ಓಕೆ, ಅವ್ರು ಬಿಟ್ಕೊಡ್ತಾ ಇಲ್ಲ, ಇಲ್ಲೇ ಬಂದು ಮಾತಾಡಿ. ಓಕೆ, ನಮ್ಮ ಹತ್ರ ಇವತ್ತೊಂದು ನಿಸಾನ್ ಮೈಕ್ರಾ ಇದೆ. ಹೇಳಿ ಸರ್. ನಿಸಾನ್ ಮೈಕ್ರಾ 2011 ಮಾಡಲ್ ನಿಮ್ಗೆ ಸೆಕೆಂಡ್ ಓನರ್ ಗಾಡಿ ಬರುತ್ತೆ. ಆಲ್ಮೋಸ್ಟ್ ನಿಮ್ಗೆ ಲೋ ಬಜೆಟ್, ಲೋ ಮೇಂಟೆನೆನ್ಸ್ ಅಲ್ಲಿ ನಿಸಾನ್ ಮೈಕ್ರಾ ತುಂಬಾ ಜನ ಸರ್ಚ್ ಮಾಡ್ತಾರೆ. ಅವ್ರಿಗೋಸ್ಕರ ಆಪ್ಷನ್ ಇದೆ. ಸೊ ವೈಟ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್. ಎಲ್ಲ ಶೋರೂಮ್ ಹಿಸ್ಟ್ರಿ ಸಮೇತ ಬರುತ್ತೆ. ಶೋರೂಮ್ ಹಿಸ್ಟ್ರಿ ಎಲ್ಲ ಹೌದು. ವಿತ್ 3 years ಇಂಜಿನ್ ವಾರಂಟಿ ಸಮೇತ ಬಂದ್ಬಿಡುತ್ತೆ ಸರ್ ನಿಮ್ಗೆ. 3 years ಇಂಜಿನ್ ವಾರಂಟಿ ಸಮೇತ ಬರುತ್ತೆ. ಹಾಗೆ ಟೈರ್ ಪ್ರೊಫೈಲ್ ಕೂಡ ಚೆನ್ನಾಗಿದೆ. 95% ಟೈರ್ ಇದೆ, ಅಷ್ಟು ಚೆನ್ನಾಗಿದೆ, ಮೇಂಟೈನ್ ಆಗಿದೆ. ಏನ್ ಪ್ರೈಸ್ ಹೇಳ್ತಾ ಇದ್ರ ಬೈ ಇದಕ್ಕೆ? ಸರ್ ಇದೊಂದು 3 lakh ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 3 lakh. ಓನರ್ ಎಷ್ಟಾಗಿದೆ? ಸೆಕೆಂಡ್ ಓನರ್? ಹೌದು, ಸೆಕೆಂಡ್ ಓನರ್. ಕಮ್ಯುನಿಟಿ ಇಂಡಿವಿಜುವಲ್, ಸಿಂಗಲ್ ಓನರ್ ಮೇಂಟೈನ್ ಮಾಡಿರುತ್ತೆ ಸರ್. ಓಕೆ ಸೂಪರ್. ನೆಕ್ಸ್ಟ್ ನಮ್ ಜೊತೆ i20 ಇದೆ. i20 ಬಗ್ಗೆ ಹೇಳಿ ಬೈ. ಸರ್ i20 ಆಸ್ಟಾ ಇದು. ಎಲ್ಲಾ ಫೀಚರ್ಸ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಟಾಪ್ ಎಂಡ್ ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಹೌದು, ಟಾಪ್ ಎಂಡ್ ಫುಲ್ಲಿ ಲೋಡೆಡ್ ಗಾಡಿ ಬರುತ್ತೆ. ಸೊ 2009 ಮಾಡಲ್ ಗಾಡಿ ಇದೆ ಸರ್ ಇದು. ಓಕೆ, 2009 ಮಾಡಲ್ ಸರ್. ಈ ಗಾಡಿ ನಿಮ್ಗೆ i20 ಆಸ್ಟಾ ವೇರಿಯಂಟ್ ಒಂದು ಬೆಸ್ಟ್ ಪ್ರೈಸ್ ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಬೆಸ್ಟ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ನಿಮ್ಗೆ 3,50,000 ಸೆಲ್ಲಿಂಗ್ ಪ್ರೈಸ್ ಇದೆ. 2,85,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 2,85,000 ಗೆ 9 ಮಾಡಲ್. ಹೌದು ಸರ್, 9 ಮಾಡಲ್ ಆಸ್ಟಾ ವೇರಿಯಂಟ್ ಟಾಪ್ ಎಂಡ್ ಗಾಡಿ ಸರ್. ಟಾಪ್ ಎಂಡ್. ಓಕೆ, ನೆಕ್ಸ್ಟ್ ನಮ್ ಜೊತೆ ಸನ್ನಿ ಸರ್. ಸನ್ನಿ, ನಿಸಾನ್ ಸನ್ನಿ ನಿಮ್ಗೆ 2013 ಮಾಡಲ್ ಇದೆ. 13 ಮಾಡಲ್ ಬರುತ್ತೆ. ಡೀಸೆಲ್ ವೇರಿಯಂಟ್ ಬರುತ್ತೆ. ಟಾಪ್ ಎಂಡ್ ವಿತ್ ಏರ್ ಬ್ಯಾಗ್, ಮ್ಯಾಗ್ವಿಲ್, ABS ಎಲ್ಲ ಸಮೇತ ಬಂದ್ಬಿಡುತ್ತೆ. ಡೀಸೆಲ್ ವೇರಿಯಂಟ್ ಅಲ್ವಾ? ಡೀಸೆಲ್ ವೇರಿಯಂಟ್ ಒಂದು ಒಳ್ಳೆ ಮೈಲೇಜ್ ಬರುತ್ತೆ, ಒಂದು ಲೋ ಮೇಂಟೆನೆನ್ಸ್. ಸಡನ್ ಅಲ್ಲಿ ಒಂದು ಲೋ ಬಜೆಟ್, ಒಂದು ಒಳ್ಳೆ ಗಾಡಿ, ಮೈಲೇಜ್ ಗಾಡಿ ಬೇಕಂದ್ರೆ ಖಂಡಿತ ನಿಸಾನ್ ಸನ್ನಿಗೆ ಹೋಗಿ. 120 ತನಕ ಮೈಲೇಜ್ ಬರುತ್ತೆ ಆರಾಮಾಗಿ ಸರ್, ಆರಾಮಾಗಿ ಬರುತ್ತೆ. ಓಕೆ, ಯಾವ ಮಾಡಲ್ ಅಂತ ಹೇಳಿದ್ರೆ ಬೈ ಇದು? 2012-13 ಮಾಡಲ್ ಬರುತ್ತೆ ಸರ್ ಇದು. 12-13 ಪ್ರೈಸ್ ಸರ್. ಈ ಗಾಡಿ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ 4 ಲಕ್ಷ ಸೆಲ್ಲಿಂಗ್ ಇದೆ ಮಾರ್ಕೆಟ್ ಅಲ್ಲಿ. 3,40,000 ಕ್ಲೋಸ್ ಮಾಡಿ ಕೊಡ್ತೀನಿ. 3,40,000 ಡೀಸೆಲ್ ವೆಹಿಕಲ್. ಹೌದು, 3,40,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಓಕೆ, ಇನ್ನೂ ಏನಾದ್ರೆ ಅಸೆಂಟ್ ಬೇಕಂದ್ರೆ ಅಸೆಂಟ್ ಸಿಗುತ್ತೆ ಡೀಸೆಲ್ ಅಲ್ಲಿ. ಇದು ಒಳ್ಳೆ ಮೈಲೇಜ್ ಬರುತ್ತೆ. ಹೌದು, ಟಾಪ್ ಎಂಡ್ ಸರ್. ಎಲ್ಲ ಮ್ಯಾಗ್ವಿಲ್ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಎಲ್ಲ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಗಾಡಿ. ಗಾಡಿ ಚೆನ್ನಾಗಿದೆ, ಮೇಂಟೆನೆನ್ಸ್ ಆಗಿದೆ, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಇದು ಜಸ್ಟ್ 1,50,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 1,50,000. 2 lakh ಸೆಲ್ಲಿಂಗ್ ಪ್ರೈಸ್ ಇರೋದು. 1,50,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 1,50,000 ಟಾಪ್ ಎಂಡ್ ಮಾಡಲ್ ಅಸೆಂಟ್ ಸಿಗುತ್ತೆ ನಿಮ್ಗೆ. ಡೀಸೆಲ್ ಗಾಡಿ ಅದು. ಡೀಸೆಲ್ ಗಾಡಿ ಅದನ್ನು. ಸೊ ನೆಕ್ಸ್ಟ್ ನಮ್ ಜೊತೆ ಒಂದು ಟಾಟಾ ಬೋಲ್ಟ್ ಸರ್. 2015 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿರುತ್ತೆ ನಿಮ್ಗೆ. ಪೆಟ್ರೋಲ್ ಗಾಡಿ. ಟಾಟಾದಲ್ಲಿ ಬೋಲ್ಟ್ ತುಂಬಾ ಜನ ನೋಡ್ತಾ ಇರ್ತಾರೆ, ಅವ್ರಿಗೋಸ್ಕರ ಆಪ್ಷನ್ ಇದೆ. ಹೊಸ ಟೈರ್ಸ್ ಇದೆ ಗಾಡಿಯಲ್ಲಿ. ಯಾವ್ದೋ ತರದ ಪ್ರಾಬ್ಲಮ್ ಏನಿಲ್ಲ. ಎಲ್ಲ ಎಕ್ಸ್ಟ್ರಾ ಕ್ಲಾಸ್ ಮೇಂಟೈನ್. ಸಾರಿ, ಮ್ಯೂಸಿಕ್ ಸಿಸ್ಟಮ್ ಹಾಕಿಸ್ಕೊಂಡಿದ್ದಾರೆ. ದೊಡ್ಡದಾಗಿದೆ ಆಕ್ಚುಲಿ, 7 inch ಇದೆ. ಅಂಡ್ ಲೆದರ್ ಸೀಟ್ ಎಲ್ಲ ಸೂಪರ್ ಆಗಿದೆ. ಇಂಟೀರಿಯರ್ ಅಂತೂ ಸಕ್ಕತ್ತಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಅವರಲ್ಲಿ ಬಾಡಿ ಲೈನ್ ಕೂಡ ಸೂಪರ್ ಆಗಿದೆ. ಏನ್ ಪ್ರೈಸ್ ಸರ್ ಬೈ? ಸರ್ ಈ ಗಾಡಿ ನಿಮ್ಗೆ ಆಲ್ಮೋಸ್ಟ್ ಮಾರ್ಕೆಟ್ ಪ್ರೈಸ್ 4 lakh ಇದೆ. 3,50,000 ಗೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡಿ. 3,50,000. 2015 ಮಾಡಲ್, ಅದು ಟಾಟಾ ಬೋಲ್ಟ್. 15 ಮಾಡಲು ಟಾಟಾ ಬೋಲ್ಟ್ ಸಿಗ್ತಾ ಇದೆ. ಟಾಟಾ ಅಂತ ಹೇಳಿದ್ರೆ ಟ್ರಸ್ಟೆಡ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಅದು ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಆಕ್ಚುಲಿ ಲೋನ್ ಕೂಡ ಆಗುತ್ತೆ ಅಂತ. ಹೌದು ಸರ್, ಎಲ್ಲ ಆಪ್ಷನ್ ಇದೆ. ಎಲ್ಲ ಲೋನ್ ಕೂಡ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತ ಮಾಡಿ ಕೊಡ್ತೀನಿ. ಹುಂಡೈ ಇಯಾನ್ ಸರ್. ಹುಂಡೈ ಇಯಾನ್ ಬ್ಲೂ ಡ್ರೈವ್ ಇದು ಪೆಟ್ರೋಲ್ ವಿತ್ LPG ಬರುತ್ತೆ. ಆಲ್ಮೋಸ್ಟ್ ನೀವು LPG ಆಡ್ ಮಾಡ್ಕೊಂಡು ಓಡಿಸಿದ್ರೆ 25 ಮೇಲೆ ಬರುತ್ತೆ ಸರ್ ಮೈಲೇಜ್. 25 ಮೈಲೇಜ್ ಬರುತ್ತೆ ಇದು. ಓಕೆ, ಟೈರ್ ಪ್ರೊಫೈಲ್ ನೋಡಬಹುದು, ಹೊಸದಾಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ ಏನೇನ್ ಬರುತ್ತೆ ಬೈ ಇದರಲ್ಲಿ? ಸರ್ ಇದು ಬರುತ್ತೆ, ಪವರ್ ವಿಂಡೋನು ಬರುತ್ತೆ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಎಕ್ಸ್ಟ್ರಾ ಮ್ಯೂಸಿಕ್ ಸಿಸ್ಟಮ್ ಹಾಕಾರ. ಹೌದು, ನೋಡಬಹುದು.
ಲೆದರ್ ಸೀಟ್ ಅಂಡ್ ಸೆಮಿ ಲೆದರ್ ಅಲ್ಲಿ ನಿಮ್ಗೆ ಸೀಟ್ ಕವರ್ಸ್ ಕೂಡ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಏನ್ ಪ್ರೈಸ್ ಬೈ ಇದಕ್ಕೆ? ಸರ್ ಈ ಗಾಡಿ ನಿಮ್ಗೆ ಒಂದು ಫೈನಲ್ ಟು ಫೈನಲ್ 2,80,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ ಸರ್. 2,80,000 ಆರಾಮಾಗಿ ನೀವು ಪೆಟ್ರೋಲ್ ವಿತ್ LPG ಎರಾ ಪ್ಲೇಸ್ ನೋಡಬಹುದು. ನಿಮ್ಗೆ 340 ಆ ತರ ಸೆಲ್ ಮಾಡ್ತಾರೆ. Okay. ನಿಮ್ಗೆ 2,85,000 ಗೆ 80,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಬೆಸ್ಟ್ ಪ್ರೈಸ್ ಏನೋ ಆಗುತ್ತಾ? ಖಂಡಿತ ಸರ್, ಬೆಸ್ಟ್ ಪ್ರೈಸ್ ಇರೋದು 4 ಕಡೆ ಹೋಗಿ ಚೆಕ್ ಮಾಡ್ಕೊಂಡ್ ಬರ್ಲಿ. ಬೆಸ್ಟ್ ಪ್ರೈಸ್ ಇದೆ, ವಿತ್ 3 years ಇಂಜಿನ್ ವಾರಂಟಿ ಸಮೇತ ಕೊಡ್ತೀವಿ ಸರ್. ಓಕೆ, ಶೆವಲೆಟ್ ಸೈಲ್ ಹೇಳಿ ಬೈ. 782 ಸೇಲ್ 2014 ಮಾಡಲ್ ಸಿಂಗಲ್ ಓನರ್. ಸೊ ಗಾಡಿಯಲ್ಲಿ ಎಲ್ಲಾ ತರ ಫೀಚರ್ಸ್ ಬರುತ್ತೆ. ಸೆಡಾನ್ ಇರುತ್ತೆ ನಿಮ್ಗೆ ಒಳ್ಳೆ ಬಜೆಟ್ ಅಲ್ಲಿ. Okay. ಸೆಡಾನ್ ಒಳ್ಳೆ ಮಾಡೆಲ್ ಗಾಡಿ ಬೇಕಂದ್ರೆ ಖಂಡಿತ 782 ಸೇಲ್ ಹೋಗ್ಬೋದು. ಸಿಂಗಲ್ ಓನರ್ ವೆಹಿಕಲ್ ಇದು. ಆಕ್ಚುಲಿ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿಸ್ಕೊಂಡಿದ್ದಾರೆ, ನೋಡ್ಬೋದು ಟಚ್ ಸ್ಕ್ರೀನ್. ಹಾಗೆ ಲೆದರ್ ಸೀಟ್ ಅಪಲ್ಸ್ಟ್ರಿ ಬರುತ್ತೆ, ತುಂಬಾ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಸೂಪರ್ ಆಗಿದೆ. ಓವರ್ ಆಲ್ ಬಾಡಿ ಲೈನ್ ಕೂಡ ಬಂತು ಅಂದ್ರೆ ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸಲ್ಲ ನಿಮಗೆ, ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಿದೆ. ಆಲ್ಮೋಸ್ಟ್ ನಾನು 3 to 4 ಎವ್ರಿ ತಿಂಗಳಿಗೆ ನಾನು ಸೇಲ್ ಮಾಡ್ತೀನಿ. ಸೇಲ್ ನ ಸೇಲ್ ಒಳ್ಳೆ ಗಾಡಿ ಒಳ್ಳೆ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಇದು ಒಳ್ಳೆ ಬಜೆಟ್ ಅಂದ್ರೆ ಯಾವ ಬಜೆಟ್ ಬೈ ಸರ್? 3,70,000 ಇರೋ ಗಾಡಿ ನಿಮ್ಗೆ 3 lakh ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 3 lakh ಗೆ ಜಸ್ಟ್ 3 lakh ಗೆ 75,000 ಇಮಿಡಿಯೇಟ್ ನಿಮ್ಗೆ ಸ್ಪಾಟ್ ಇದು ಸ್ಪಾಟ್ ಡಿಸ್ಕೌಂಟ್. ನೆಕ್ಸ್ಟ್ ನಮ್ ಜೊತೆ ಇದು ಯಾವ್ದು ಬೈ? ಸುನಾಟ ಸರ್. ಇದು ಸುನಾಟ ನಿಮ್ಗೆ ಬೆನ್ಸ್ ನಿಮ್ಗೆ ನಾರ್ಮಲಿ ಕಂಪೇರ್ ಮಾಡಕ್ ನೋಡ್ರೆ ಒಂದೇ ಅನ್ಸುತ್ತೆ, ಯಾಕಂದ್ರೆ ಆ ತರ ಬಿಲ್ಡ್ ಕ್ವಾಲಿಟಿ ಇರುತ್ತೆ. ಹೊಂಡೈ ಸುನಾಟ ಎಲ್ಲಾ ತರ ಫೀಚರ್ಸ್ ಬರುತ್ತೆ ನಿಮ್ಗೆ. ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಆಗಿರ್ಲಿ, AC ಆಗಿರ್ಲಿ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್. ಇದು ಟಾಪ್ ಅಂಡ್ ವೆಹಿಕಲ್ ಅಲ್ವಾ? ಟಾಪ್ ಅಂಡ್ ಗಾಡಿ ಸರ್ ಇದು. ಓಕೆ, ನಿಮ್ಗೆ ಇಂಟೀರಿಯರ್ ಅಂತೂ ಲಕ್ಸುರಿ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಇದು ಆಟೋಮೆಟಿಕ್ ಹೆಂಗೆ? ಇದು ಮ್ಯಾನ್ಯುಯಲ್ ಸರ್. ಮ್ಯಾನ್ಯುಯಲ್. ಸುನಾಟ ಲವರ್ಸ್ ಆಲ್ಮೋಸ್ಟ್ ಸುನಾಟ ಬೆಲೆ ಏನಂತ ಗೊತ್ತಿರುತ್ತಾ ಸುನಾಟ ಯೂಸ್ ಮಾಡೋರಿಗೆ, ಅವ್ರಿಗೋಸ್ಕರ ಆಪ್ಷನ್ ಇದೆ ಸರ್. ಮಾರ್ಕೆಟ್ ಪ್ರೈಸ್ ಚೆಕ್ ಮಾಡ್ಕೊಂಡ್ ಬನ್ನಿ, ನಿಮ್ಗೆ ಆಲ್ಮೋಸ್ಟ್ 2 ಲಕ್ಷ ಮೇಲೆ ಮಾಡ್ತಾರೆ. ಲೋ ಬಜೆಟ್ ಬೆಂಜ್ 1.5 ಲಕ್ಷ 1,50,000 ಗೆ ಕ್ಲೋಸ್ ಮಾಡಿ 1.5 ಲಕ್ಷಕ್ಕೆ ಕೊಡ್ತಾ ಇದಾರೆ ಲೋ ಬಜೆಟ್ ಬೆಂಜ್ ಆಕ್ಚುಲಿ. ಹಾಗೆ ನಿಮ್ಗೆ ಶೆವಲೆಟ್ ಸ್ಪಾರ್ಕ್ ಇದೆ, ಇದು ಕೂಡ ಕಮ್ಮಿ ಬಜೆಟ್ ಅಲ್ಲಿ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸ್ಪಾರ್ಕ್ LS ಪೆಟ್ರೋಲ್ ಬರುತ್ತೆ ನಿಮ್ಗೆ. ಇದರಲ್ಲಿ ನಿಮ್ಗೆ ಪವರ್ ವಿಂಡೋಸ್, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಆಲ್ಮೋಸ್ಟ್ ಟೈರ್ 80% ಇದೆ. ಗಾಡಿ ಇಂಟೀರಿಯರ್ ಬೈಸ್ ಆಗ್ಲೂ ಚೆನ್ನಾಗಿದೆ, ಎಲ್ಲ ನೀಟಾಗಿ ಮೇಂಟೈನ್ ಆಗಿದೆ. ಇಂಟೀರಿಯರ್ ನೋಡಬಹುದು ಚೆನ್ನಾಗಿದೆ, ಲೆದರ್ ಸೀಟ್ ಎಲ್ಲ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಬೈ ಇದು? ಸರ್ 1,80,000-90,000 ಸೆಲ್ಲಿಂಗ್ ಪ್ರೈಸ್ ಇದೆ. ಜಸ್ಟ್ 1,40,000 ಗೆ ಕೊಡ್ತೀನಿ ಸರ್. 1,40,000 ಗೆ 1,40,000 ಹೌದು, 1,40,000 ಕೊಡ್ತೀನಿ. ಓಕೆ, ನೆಕ್ಸ್ಟ್ ನಮ್ ಜೊತೆ ಒಂದು ಸರ್ 2009 ಮಾಡಲ್ ಫಿಯೆಸ್ಟಾ. ನಿಮ್ಗೆ ಈ ಗಾಡಿನೂ ಅಷ್ಟೇ, ನಿಮ್ಗೆ 2.5 ಲಕ್ಷ ಸೆಲ್ಲಿಂಗ್ ಇದೆ ಮಾರ್ಕೆಟ್ ಅಲ್ಲಿ. 1,80,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 1,80,000 1,80,000 2009 ಮಾಡಲ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 9 ಮಾಡಲ್. ಹೌದು, 9 ಮಾಡಲ್. ಸೂಪರ್. ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ಗಾಡಿ ಸರ್. ಗಾಡಿ ಸೆಡಾನ್ ಒಳ್ಳೆ ಮೇಂಟೆನೆನ್ಸ್ ಆಗಿದೆ ಸರ್. ಈ ಗಾಡಿ ಕೂಡ 94 ಓಡಿದೆ. ಓವರ್ ಆಲ್ ಇಂಟೀರಿಯರ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಲೆದರ್ ಸೀಟ್ ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ನಂಬರ್ ಕೂಡ ಚೆನ್ನಾಗಿದೆ ಸರ್. 5767 ನಿಮ್ಗೆ ಫ್ಯಾನ್ಸಿ ನಂಬರ್ ಜೊತೆ ಬರುತ್ತೆ. ಒಳ್ಳೆ ಪ್ರೈಸ್ ಕೊಡ್ತಾ ಇದಾರೆ ಆಕ್ಚುಲಿ. ಖಂಡಿತ ಸರ್, ಎಲ್ಲಾ ಗಾಡಿಗೂ ಎಲ್ಲ ಒಳ್ಳೆ ಪ್ರೈಸ್ ಇರುತ್ತೆ, ವಿತ್ ವಾರಂಟಿ ಸಮೇತ ಇರುತ್ತೆ. 3 years. ಗಾಡಿ ತಗೊಂಡ್ ಹೋಗಿದ್ಮೇಲೆ ಏನು ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತ 7 days 7 ದಿವಸ ಬೈ ಬ್ಯಾಕ್ ಆಪ್ಷನ್ ಕೂಡ ಸಿಗ್ಬೋದು. ಓಕೆ, ನಮ್ ಜೊತೆ ಒಂದು ಇದ್ಯಾವ್ದು ಬೈ ಇದು? ದೊಡ್ಡದು ಸ್ಯಾಂಟಾಫಿ ಸರ್. ಇದು ಸ್ಯಾಂಟಾಫಿನಾ? 2012 ಮಾಡಲ್ ಸ್ಯಾಂಟಾಫಿ ಇದು. ಆಗ ನಾರ್ಮಲಿ ನಿಮ್ಗೆ ಟಾಪ್ ಅಂಡ್ ಗಾಡಿ ಬರುತ್ತೆ. ಗಾಡಿಯಲ್ಲಿ 12 ಏರ್ ಬ್ಯಾಗ್ ಬರುತ್ತೆ, 12 ಏರ್ ಬ್ಯಾಗ್ ಬರುತ್ತೆ. 12 ಏರ್ ಬ್ಯಾಗ್. ಟೈರ್ ನೋಡ್ತಾ ಇದ್ರೆ ಒಂಥರ ಲಾರಿ ಟೈರ್ ಇದ್ದಂಗೆ ಇರುತ್ತೆ, ಅಷ್ಟು ದೊಡ್ಡ ಟೈರ್ ಅಂತಾನೆ ಹೇಳ್ಬೋದು. 11 ಮಾಡಲ್ ಅಲ್ವಾ ಇದು? 12 ಮಾಡಲ್ ಸರ್. 12 ಮಾಡಲ್. ಓಕೆ, ಟಾಪ್ ಅಂಡ್ ಡೀಸೆಲ್ ಗಾಡಿ ಬರುತ್ತೆ. 7 ಸೀಟರ್ ಅಲ್ಲಿ ಒಂದು ಟಾಪ್ ಅಂಡ್ ಫಾರ್ಚುನರ್ ಫೀಚರ್ಸ್ ಅಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಬೇಕಂದ್ರೆ ಲೋ ಬಜೆಟ್ 7 ಸೀಟರ್ ಸ್ಯಾಂಟಾಫಿ, ಹೋಂಡೈ ಕಂಪನಿ ಸ್ಯಾಂಟಾಫಿ ಇದಕ್ಕೆ ಹೋಗ್ಬೋದು. ಪ್ರೈಸ್ ಬೈ 6,80,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಂಡ್ ಬನ್ನಿ, 7.5 ಲಕ್ಷ ಮೇಲೆ ಮಾಡ್ತಾರೆ. 6,80,000 6,80,000 ಗೆ ಕ್ಲೋಸ್ ಮಾಡಿ. 6,80,000 ನಿಮ್ಗೆ ಸ್ಯಾಂಟಾಫೆ ಸಿಗ್ತಾ ಇದೆ. ಹಾಗೆ ಅದು ಬೇಡ ಅಂತ ಹೇಳಿ ನಿಮ್ಗೆ XUV ಬೇಕಾ? XUV ಕೂಡ ಆಪ್ಷನ್ ಇದೆ. ಇದ್ಯಾವ ಮಾಡಲ್? 2015 ಮಾಡಲ್ W10 ವಿತ್ ಸನ್ ರೂಫ್ ಬರುತ್ತೆ ನಿಮ್ಗೆ. ಗಾಡಿ ಸನ್ ರೂಫ್ W10 ವೇರಿಯಂಟ್ ಟಾಪ್ ಎಂಡ್ ಗಾಡಿ ಬರುತ್ತೆ. ಆಲ್ಮೋಸ್ಟ್ ಗಾಡಿ ನೋಡಬಹುದು, ನೀಟ್ ಆಗಿದೆ, ಒಂದ್ ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ. ಹೌದೌದು, ಎಲ್ಲಾ ತರ ಫೀಚರ್ಸ್ ಬಂದ್ಬಿಡುತ್ತೆ ಸರ್ ಗಾಡಿಯಲ್ಲಿ ನಿಮ್ಗೆ. ಸೊ ಟಾಪ್ ಎಂಡ್ ಆಗಿರೋದ್ರಿಂದ ನಿಮ್ಗೆ ಎಲ್ಲಾ ತರ ಫೀಚರ್ಸ್ ಬರುತ್ತೆ. ಲೆದರ್ ಸೀಟ್ ಎಲ್ಲ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ, ಹೊಸ ಸೀಟ್ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಗೆ ಇದು ಸನ್ ರೂಫ್ ಎಲ್ಲ ಬರುತ್ತೆ. ಓವರ್ ಆಲ್ ಇದು ಟಾಪ್ ಅಂಡ್ ವೆಹಿಕಲ್ ಆಗಿರೋದ್ರಿಂದ ಏನ್ ಬರಲ್ಲ ಹೇಳಿ, ಎಲ್ಲ ಬರುತ್ತೆ ಆಪ್ಷನ್ಸ್. ಸೊ ಓವರ್ ಆಲ್ ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೊಂದು ಒಳ್ಳೆ ಬೆಸ್ಟ್ ಪ್ರೈಸ್ ಕೋಟಿಂಗ್ ಮಾಡೋದಾದ್ರೆ W10 ನಿಮ್ಗೆ 2015 ಮಾಡಲ್ ಕರ್ನಾಟಕ ಗಾಡಿ ಬಂದು ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಂಡ್ ಬನ್ನಿ, 14 lakh ಕೆಳಗಡೆ ಯಾರು ಕೊಡಲ್ಲ ಸರ್. ಹೌದು, ಪ್ಯೂರ್ ಕರ್ನಾಟಕ ಗಾಡಿ ಇದು. ಸರ್ವಿಸ್ ಹಿಸ್ಟ್ರಿ ಸಮೇತ ಇರುತ್ತೆ, ಎಲ್ಲ A to Z ಚೆಕಪ್ ಇರುತ್ತೆ, 3 ವರ್ಷ ವಾರಂಟಿ ಸಮೇತ. 10,50,000 10.5 lakh ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 10.5 lakh 5 lakh 10.50 lakh 10.50 lakh ಕ್ಲೋಸ್ ಮಾಡಿ ಕೊಡ್ತೀನಿ.